21ನೇ ವಚನ. 25, 21. கிருபாசனத்தை ஆ கிருபாசனத்தை பெட்டியின் மீது வைத்து நோ 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 25, 21. ಲೇವಿಯರ್ 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 ಅಷ್ಟೇ. ನಾನು ಹೇಳ್ದಾಗ ಹೇಳಿ, ನನ್ನ ಪೂರ್ಣಾನುಗ್ರಹ. ಇನ್ನೊಂದ್ಸರಿ ಹೇಳಿ, ನನ್ನ ಪೂರ್ಣಾನುಗ್ರಹ. ದೇವರು ಒಂದು ಕೊಟ್ರೆ, ಇದು ಹೇಳಕ್ ಹೋಗ್ಬಿಡಿ, ನಾನು ಪ್ರಸಂಗ ಮಾಡ್ತಾ ಇದ್ದೀನಿ. ದೇವರು ಒಂದು ಕೊಟ್ರೆ ಪೂರ್ಣವಾಗಿ ಕೊಡ್ತಾರೆ. ದೇವರು ಅರ್ಧಂಬರ್ಧ ಕೊಡಲ್ಲ. ದೇವರು ಸ್ವಭಾವ ಕೊಟ್ರೆ ಸಂತೃಪ್ತಿಯಾಗಿ ಕೊಡ್ತಾರೆ. ಅದನ್ನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ, ಯಾರ್ಯಾರು ಕೊಟ್ರು ಅಂತ. ದೇವರು ಮೊದಲಾಗಿ ಕೊಟ್ಟಂಥದ್ದು ಯಾರಿಗೆ ಅಂದರೆ ಅಬ್ರಹಾಮನ್ಗೆ. ಯಾರು ಕೊಟ್ಟಿದ್ದು ಮೊದಲು? ಆದಿಕಾಂಡ 15ನೇ ಅಧ್ಯಾಯ 5ನೇ ವಚನ. ಆದಿಕಾಂಡ 15ನೇ ಅಧ್ಯಾಯ 5ನೇ ವಚನ. ದೇವರು ಕೈ ಹಿಡ್ಕೊಂಡು ಆಚೆ ಬಾ ಅಂತ ಕರೀತಾರೆ. ಹಿಂಗೆ ಕರ್ಕೊಂಡು ಬಂದು ಮೇಲ್ಗಡೆ ಆಕಾಶ ನೋಡು ಅಂತ ಹೇಳ್ತಾರೆ. ಅಬ್ರಹಾಮ ಮೇಲ್ಗಡೆ ನೋಡ್ತಾನೆ. ಮೇಲ್ಗಡೆ ನೋಡೋವಾಗ ಆಕಾಶ ನೋಡ್ಬಿಟ್ಟು, ನೀನು ಲೆಕ್ಕ ಮಾಡೋ ಹಂಗಿದ್ರೆ ಲೆಕ್ಕ ಮಾಡು ಅಂತ ಹೇಳ್ತಾರೆ. ಎಷ್ಟು ನಕ್ಷತ್ರಗಳೈತೆ? 1004. ಎಷ್ಟು ನಕ್ಷತ್ರ? ಆಮೇಲೆ ಲೆಕ್ಕ ಹಾಕ್ತಾನೆ ಇನ್ನೊಬ್ಬ ಸೈಂಟಿಸ್ಟ್, 1005. ಆಕಾಶದಲ್ಲಿರೋ ನಕ್ಷತ್ರನೇ ಅಷ್ಟು. ಎಷ್ಟೋ? 1005 ಅಂತ. ಆಮೇಲೆ ಗೆಲಿಲಿಯೋ ಬಂದ, ಟೆಲಿಸ್ಕೋಪ್ ತಕೊಂಡ್ಬಂದ. ಗೆಲಿಲಿಯೋ ಬಂದು ಟೆಲಿಸ್ಕೋಪ್ನ ಹಾಕಿ ನೋಡಿದ್ರೆ ಲೆಕ್ಕ ಹಾಕಕ್ಕೆ ಆಗಲ್ಲ. ಕೋಟಿ 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 ಲೆಕ್ಕ ಮನುಷ್ಯನ ಕೈಯಲ್ಲಿ ಲೆಕ್ಕ ಹಾಕಕ್ಕೆ ಆಗಲ್ಲ. ಆ ಥರ ಇತ್ತು. ಗೆಲಿಲಿಯೋ ಬರೋ ತನಕನೂ, ಆ ಟೆಲಿಸ್ಕೋಪ್ನ ಕಂಡಿಡಿಯೋ ತನಕನೂ ಮನುಷ್ಯ ಏನು ಅನ್ಕೊಂಡಿದ್ದ ಅಂದರೆ 1005 ಅಂತ ಅನ್ಕೊಂಡಿದ್ದ. 1004 ನಕ್ಷತ್ರ ಅಷ್ಟೇ ಇರೋದು ಅಂತ ಅನ್ಕೊಂಡಿದ್ದ ಹಳೇ ಸೈಂಟಿಸ್ಟ್. ಅಂತಂದ್ರೆ ಕಣ್ಣಿಂದ ಲೆಕ್ಕ ಹಾಕೊಂತವ್ರು. ಆ ಟೆಲಿಸ್ಕೋಪ್ ಬಂದ ನಂತರನೇ ಕೋಟಿ ಕೋಟಿ ಮನುಷ್ಯ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ದಿರೋಷ್ಟು ನಕ್ಷತ್ರ ಆಕಾಶದಲ್ಲೈತೆ ಅಂತ ಹೇಳಿದ್ರು. ನೀನು ಬಾ, ನೀನು ಲೆಕ್ಕ ಹಾಕೋಕ್ಕಾಗಿದ್ರೆ ಲೆಕ್ಕ ಹಾಕೋ. ಆಗ್ಲೇ ಲೆಕ್ಕ ಹಾಕಕ್ಕಾಗ್ದಿರೋಷ್ಟು ನಕ್ಷತ್ರ ಐತೆ ಅಂತ ಬೈಬಲ್ ಹೇಳುತ್ತೆ. ಗೆಲಿಲಿಯೋ ಬರೋ ತನಕ ಲೋಕ ನಂಬಲಿಲ್ಲ ಬೈಬಲ್ ವಾಕ್ಯನ. ಲೆಕ್ಕ ಹಾಕೋಕ್ಕಾಗೋಗಿದ್ರೆ ಲೆಕ್ಕ ಹಾಕೋ ಅಂತ ಅಂದ್ರು. ಆದ್ರೆ ಲೆಕ್ಕ ಹಾಕೋಕ್ಕಾಗ್ಲಿಲ್ಲ. ನಿನ್ನ ಸಂತಾನ ಅಷ್ಟು ಮಾಡ್ತೀನಿ ಅಂತ ದೇವ್ರು ಹೇಳಿದ್ರು. 15ನೇ ಅಧ್ಯಾಯ 17ನೇ ಅಧ್ಯಾಯ, ದೇವ್ರೆ ನೀನ್ ನನಗೆ ಮಕ್ಕಳೇ ಕೊಟ್ಟಿಲ್ಲ, ಏನ್ ಕೊಟ್ರೆ ಏನಂತೆ ನನಗೆ ಅಂತ ಅಂದ. ಅಬ್ರಹಾಮ ಫಸ್ಟ್ ನಕ್ಬಿಡ್ತಾನೆ. ಬೇಡ, ಇಷ್ಮೇಲ್ ಅವನಲ್ಲ, ಅವನ ಹತ್ರನೇ ಸಾಕು, ಅವನಿಂದಲೇ ಸಂತಾನ ಹುಟ್ಟಿಸು ಅಂತ ನಿನ್ನ ಕೈಯಲ್ಲಿ ಆಗಲ್ಲ ಅಂತ. ಆಮೇಲೆ ಮುಂದಿನ ಅಧ್ಯಾಯದಲ್ಲಿ ಸಾರ ನಕ್ಬಿಡ್ತಾಳೆ. ಅಬ್ರಹಾಮ ನಕ್ಕಿದ್ದು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ, ದೇವರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಸಾರ ನಕ್ಕಿದ್ದೇ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ ದೇವ್ರು. ಓಕೆ, ಆ ಥರ ಇರಲಿ. ಆದರೆ ದೇವರು ಎಷ್ಟು ಸಂತಾನ ಕೊಡ್ತಾರೆ? ಮೊದಲನೇದಾಗಿ ಈಸಾಕನ್ನ ಕೊಡ್ತಾರೆ. ಈಸಾಕನಿಂದ ಯಾರು ಬಂದರು? ಆಮೇಲೆ ಯಾರು ಬಂದರು? 12 ಜನ. ಆಮೇಲೆ 13 ಜನ. ಆಮೇಲೆ ಯಾರು ಬಂದರು? ವಿಮೋಚನ ಕಾಂಡ 1ನೇ ಅಧ್ಯಾಯ 7ನೇ ವಚನ. ವಿಮೋಚನ ಕಾಂಡ 1ನೇ ಅಧ್ಯಾಯ 7ನೇ ವಚನ. ಆ 1ನೇ ಅಧ್ಯಾಯ 7ನೇ ವಚನ. ದೇಶದಲ್ಲೆಲ್ಲ ತುಂಬ್ಕೊಂಡು ಬಿಡ್ತಾರೆ. ಐತಮ್ಮ ಪುಟ್ಟಿ ಅದು ದೇಶದಲ್ಲೆಲ್ಲ ತುಂಬಿಕೊಂಡ್ರು ಅಂತ ಬಹಳ ಬಲಗೊಂಡು ಹೋಗಿದ್ದು ಎಷ್ಟು ಜನ ಗೊತ್ತಾ? 70
ಆಲ್ರೆಡಿ ಯೋಸೇಫ್ ಅಲ್ಲಿರ್ತಾನೆ. ಹೋಗಿದ್ದು ಎಷ್ಟು ಜನ ಗೊತ್ತಾ? 66 ಜನ. ಆದಿಕಾಂಡ 46:26 ಆದಿಕಾಂಡ 46:26. ಆ ಆ ಆ ಒಂದು ನಿಮಿಷ, ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. 46, 26, 66 புரியல உங்களுக்கு பாவம். 46, 26, 66 400 ವರ್ಷ ದಾಸತ್ವಕ್ಕೆ. 6, 6, 6. ಎಷ್ಟು ಜನ ಹೋಗಿದ್ದು? 70 ಜನ ಅಲ್ಲ, 72 ಜನ ಅಲ್ಲ, 76 ಜನ ಅಲ್ಲ, 66. 46, 26, ಸರಿ ಇವ್ರು ಹೋದ್ರು. ಸರಿ, ಅದನ್ನ ಬಿಟ್ಬಿಡೋಣ, ಆರು ಅನ್ನೋ ವಿಚಾರ ಬಿಟ್ಬಿಡೋಣ. ಸರಿ, ಈ ಹೋಗಿದ್ದು ಎಷ್ಟು ಜನ? 66. ಇಲ್ಲಿ ಎಷ್ಟು ಜನ ಅಂತ ಹೇಳ್ತಾ ಇದೆ? ದೇಶದಲ್ಲೆಲ್ಲ. ವಿಮೋಚನ ಕಾಂಡ 1ನೇ ಅಧ್ಯಾಯ. அந்த மைக் பிடிச்சிக்கின்னு அந்த இது நான் சொல்ல வசனம் மைக்ல ಅದು ಪುರಿಲ್ಲ. ವಿಮೋಚನ ಕಾಂಡ 1:7 ದೇಶದಲ್ಲೆಲ್ಲ ಬಲಗೊಳ್ತಾರೆ. ಅಬ್ರಹಾಂ ನೋಡು ನಕ್ಷತ್ರನ ನೋಡು. ಕೀರ್ತನೆ 78, 107:38. ಕೀರ್ತನೆ 38. ಕೀರ್ತನೆ 107:38. ಆತನು ಆಶೀರ್ವದಿಸಿದ್ದರಿಂದ ಅವರು ಬಲವಾಗಿ ಹೆಚ್ಚಿದರು. ಅವರು ಬಲವಾಗಿ ಹೆಚ್ಚುತ್ತಾರೆ. ಯಾರು? ದೇವರು ಆಶೀರ್ವಾದ ಮಾಡಿದಾಗ. ಒಂದು ಸಾರಿ 400 ವರ್ಷ ಆಗೋಗ್ಬಿಟ್ಟಿರುತ್ತೆ. ಆಗ ಅಬ್ರಹಾಂ ಹಿಂಗ್ ಕೂತಿರ್ತಾನೆ, ದೇವರು ಸಿಂಹಾಸನದಲ್ಲಿ ಕೂತಿರ್ತಾರೆ. ಕೂತಿರೋವಾಗ ಅಬ್ರಹಾಂ ಬಾಯಿಲಿ ಅಂತ ಕರೀತಾರೆ. ಇವಾಗ ಲೆಕ್ಕ ಹಾಕು. ಈಗ ಲೆಕ್ಕ ಹಾಕು. ಧರ್ಮೋಪದೇಶ ಕಾಂಡ 10:22. ಧರ್ಮೋಪದೇಶ ಕಾಂಡ 10:22. ಅಂಜಾದು ಬುಕ್ ಉಭಾಗಮಮ್ಮ. ನಿಮ್ಮ ಪಿತೃಗಳು 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದರು. ಅವಾಗ್ಲೇ ಜ್ಞಾಪಕ ಇಟ್ಕೊಳ್ರಿ, 66 ಜನ ಹೋಗಿದ್ದ. ಆಲ್ರೆಡಿ ಯೋಸೇಫನ ಹೆಂಡತಿ 2 ಮಕ್ಕಳು ಅಲ್ಲಿರ್ತಾರೆ, 4 ಜನ. ಅವ್ರನ್ನ ಬಿಟ್ರೆ 66 ಜನ. ಟೋಟಲ್ ಆಗಿ 70 ಜನ ಅಂತ ಇಟ್ಕೊಳ್ಳೋಣ. ಬೈಬಲ್ 66 ಅಂತ ಹೇಳುತ್ತೆ, ಇಲ್ಲಿ 70 ಅಂತ ಹೇಳುತ್ತೆ. ಇಷ್ಟು ಜನ ಮಾತ್ರ ಹೋದ್ರು. ಆಮೇಲೆ ಈಗಲೋ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗುವಂತೆ ಮಾಡಿದ್ದಾನಲ್ಲ. ಅಬ್ರಹಾಂ ಬಾಯ್ಲಿ ಅಬ್ರಹಾಂ ಫಸ್ಟ್ ಆದಿಕಾಂಡದಲ್ಲಿ ಮೇಲ್ಗಡೆ ನೋಡು, ಲೆಕ್ಕ ಹಾಕು. 1, 2, 3, 4, 5. ದೇವರೇ ನನ್ನ ಕೈಲಿ ಆಗಲ್ಲ, ನಿನ್ನ ಮಕ್ಕಳು ಅಷ್ಟಾಗ್ತಾರೆ. ಆಮೇಲೆ 400 ವರ್ಷ ಆದ ನಂತರ ಒಂದು ಕಡೆ ಅಬ್ರಹಾಮ ಕೂತಿರ್ತಾನೆ, ಇನ್ನೊಬ್ರು ದೇವ್ರು ಕೂತಿರ್ತಾರೆ. ಇವಾಗ ಹೇಳ್ತಾರೆ, ಅಬ್ರಹಾಂ ಇವಾಗ ಲೆಕ್ಕ ಹಾಕು ನಿನ್ನ ಮಕ್ಕಳನ್ನ. ಫಸ್ಟ್ ಅಲ್ಲಿಂದ ನಕ್ಷತ್ರ ತೋರಿಸ್ದೆ, ಇಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ಮಕ್ಕಳನ್ನ ತೋರಿಸ್ತಾರೆ. ನಿನ್ ಲೆಕ್ಕ ಹಾಕು ನೋಡೋಣ. ಹಲ್ಲೆಲೂಯಾ. ದೇವರೇ, ನಿಜವಾಗಿಯೂ ಆಕಾಶದ ನಕ್ಷತ್ರಗಳಂತೆ ನನ್ನ ಮಕ್ಕಳನ್ನ ನೀನ್ ಮಾಡಿದೀಯ. ಹಲ್ಲೆಲೂಯಾ. ಜೋರಾಗಿ ಜೋರಾಗಿ ಜೋರಾಗಿ.
ದೇವರು ಆಶೀರ್ವಾದ ಹೆಂಗಿರುತ್ತೆ ಅಂದ್ರೆ ಸಂಪೂರ್ಣವಾಗಿರುತ್ತೆ. ನನ್ನ ಪೂರ್ಣಾನುಗ್ರಹ ನಿಮಗೆ ಅಂತ ಯಾಜಕಕಾಂಡ ಹೇಳ್ತಾ ಐತೆ. ದೇವರು ನಿಮ್ಮನ್ನ ಎಷ್ಟು ಮಟ್ಟಿಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ 100%. ಹಲ್ಲೆಲೂಯಾ. ನಂಬರ್ 1, ದೇವರು ಅಬ್ರಾಹ್ಮನ್ಗೆ ಹೇಳಿದ್ರು ನಕ್ಷತ್ರಗಳಂತೆ ಮಾಡ್ತೇನೆ ಅಂತ. ದೇವರು ಪರಲೋಕದಲ್ಲಿ 400 ವರ್ಷ ಆದ ನಂತರ ಅಬ್ರಾಹ್ಮನ್ ನೋಡಿ ಹೇಳ್ತಾ, ಇವಾಗ ಲೆಕ್ಕ ಹಾಕು ನಿನ್ನ ಸಂತಾನ. ಆಗ ನಕ್ಷತ್ರಗಳಂತೆ ಮಾಡ್ತೀನಿ ಅಂತ ಹೇಳಿದಂತ ದೇವರು ಈಗ ನಕ್ಷತ್ರಗಳಷ್ಟು ಅಸಂಖ್ಯಾತರಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆ ಥರ ಮಾಡ್ತಾರೆ. ಹಲ್ಲೆಲೂಯಾ. ನಾನು ಯೆಹೋವನು, ನರ ಪ್ರಾಣಿಗಳಿಗೆಲ್ಲ ದೇವರು, ನನ್ನ ಕೈಯಲ್ಲಿ ಅಸಾಧ್ಯವಾದದ್ದುಂಟೋ ಅಂತ ದೇವರು ಹೇಳಿದ್ರೆ, ದೇವರು ಮನುಷ್ಯರಂತೆ 2 ಮಾತಿನವನಲ್ಲ. ಮನುಷ್ಯ ಇವಾಗ ಓಕೆ ಓಕೆ ಅಂತ ಹೇಳ್ತಾರೆ, ನಾಳೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಇವಾಗ ಇಲ್ಲ ಇಲ್ಲ ಅಂತ ಹೇಳ್ತಾರೆ, ನಾಳೆ ಓಕೆ ಓಕೆ ಅಂತ ಹೇಳ್ತಾರೆ. ಮನುಷ್ಯನು 2 ಮಾತಿನವನಲ್ಲ. ಮನುಷ್ಯನಂತೆ ದೇವರು 2 ಮಾತಿನವಲ್ಲ. ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದೂ ಇಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ? ಪ್ರಶ್ನೆ. ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಅಂತ ಬೈಬಲ್ ಕೇಳುತ್ತೆ. ದೇವರು ನಿನಗೆ ಮಾತು ಕೊಟ್ರೆ ದೇವರು ಖಂಡಿತ ನೆರವೇರಿಸ್ತಾರೆ. ಹಲ್ಲೆಲೂಯಾ. ಜೋರಾಗಿ ಜೋರಾಗಿ ಜೋರಾಗಿ. ಎರಡನೇ ವಿಚಾರ, ದೇವರು ಈಸಾಕನಿಗೆ ಪೂರ್ಣ ಅನುಗ್ರಹ ಕೊಡ್ತಾರೆ. ಮೊದಲನೇದಾಗಿ ಅಬ್ರಹಾಮನ್ಗೆ ಸಂಪೂರ್ಣವಾಗಿ ಆಶೀರ್ವಾದ ಕೊಡ್ತಾರೆ, ಅನುಗ್ರಹಿಸ್ತಾರೆ. ಎರಡನೇದಾಗಿ ಈಸಾಕನ ಸಂಪೂರ್ಣವಾಗಿ ಆಶೀರ್ವದಿಸ್ತಾರೆ. ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನ. ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನ. மைக்ல சொல்லு, எது கிட்டு புடிச்சின்னு ஜோரா சொல்லு. ನೂರರಷ್ಟು ಬೆಳೆಯನ್ನು ತಮಿಳ್ ಪಡಿ ಸಿಸ್ಟರ್, ಪಡಿಮ್ಮ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬೀಜ ಬಿತ್ತಿ 100%. ಎಷ್ಟು? 100ರಷ್ಟು. வாங்க 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 காசு கொடுக்குறவா அன்ட்டு சொல்லிட்டு அறுக்குறை ஆண்டவர் கொடுக்கறது இல்லை. வாங்க 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 வாங்க, ನಿನಗೆ ಆರೋಗ್ಯ ಕೊಡ್ತೀನಿ. ಆಮೇಲೆ ಡೈಲಿ ವಿಸಿಟೇಷನ್ ಡಾಕ್ಟರ್ಸ್ಗಳಿಗೆ. ದೇವ್ರ ಆ ಥರ ಮಾಡ 100%. ಬಾಯ್ಲಿ 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 ಬಾಯ್ಲಿ, ನಾನು ನಿನಗೆ ಬಟ್ಟೆ ಕೊಡ್ತೀನಿ ಅಂತೇಳ್ಬಿಟ್ಟು, ಒಂದು ಬಟ್ಟೆ ಅಲ್ಲ, ಸಂಪೂರ್ಣವಾದಂಥ ಬಟ್ಟೆ. ದೇವ್ರು ನಿನಗೆ ಬಾಡಿಗೆ ಮನೆ ಕೊಟ್ಟಿರ್ಬೋದು, ಸ್ವಂತ ಮನೆಯನ್ನು ದೇವ್ರು ಕೊಡ್ತಾರೆ. ನೀನು ನಡ್ಕೊಂಡು ಬರ್ತಾ ಇರ್ಬೋದು, ದೇವರು ನೀನು ನಡ್ಕೊಂಡಲ್ಲ ಕುತ್ಕೊಂಡು ಬರೋಂಗೆ ದೇವ್ರು ಮಾಡ್ತಾರೆ. ಹಲ್ಲೆಲೂಯಾ. ಹಳ್ಳಿಯಲ್ಲಿ ನೀನಿರ್ಬೋದು, ದೇವರು ನಿನ್ನನ್ನ ಅಮೇರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಪ್ರಪಂಚ ಎಲ್ಲ ನೋಡೋ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ಶಾಪ, ದೇವರ ಬರುವಿಕೆ, ಆಶೀರ್ವಾದ ಎಲ್ಲಾನು ಮಾತಾಡಬೇಕು. ಅದಕ್ಕೋಸ್ಕರ ಈ ಪ್ರಸಂಗ ಇವತ್ತು ಮಾಡ್ತಾ ಇದ್ದೀನಿ ಸಿಸ್ಟರ್. ದೇವರು ಎಲ್ಲಾನು ಕೊಡ್ತಾರೆ. ಈ ಅಡಿಕೆ ನಮ್ಗೆ ಯಾರು இல்லையா? இதா ஜேம்ஸ். இந்த புது வாழ்வு தந்தவர் அந்த பாட்டு தெரியுமா சிஸ்டர்? ನಂಬರ್ 1 ಯಾವುದು? ನಂಬರ್ 2 ಎಷ್ಟರ ಮಟ್ಟಿಗೆ ದೇವರು ಕೊಡ್ತಾರೆ? 100%. ದೇವರು ಜನರನ್ನು ಕರೆದದ್ದಕ್ಕೂ ವರಗಳನ್ನು ಅನುಗ್ರಹಿಸೋದಕ್ಕೂ ಪಶ್ಚಾತ್ತಾಪ ಅಯ್ಯೋ ಇವನು ಕೊಟ್ಬಿಟ್ನಲ್ಲ ಪಶ್ಚಾತ್ತಾಪ ಪಡೋಂಥವನಲ್ಲ. ಒಂದು ಸಾರಿ ಕೊಟ್ಟ ನಂತರ ತಕ್ಕೊಳ್ಳೋವನು ಅಲ್ಲ.
ಅದಕ್ಕೆ ಸೈತಾನ ತಲೆ ಮೇಲೆ ಅಕ್ಕಿ ಕುಂಡ್ರಿಸ್ಕೊಂಡು ಅವನಿಗೆ ಕೃಪಾವರಗಳಿಂದ ತುಂಬಿಸಿಟ್ರು, ಅದರಿಂದ ಅವನು ಆ ಅಭಿಷೇಕದಿಂದ ಆಚೆ ತಕೊಳ್ಳಲ್ಲ, ಬಟ್ ಬೀಳಿಸ್ಬಿಟ್ರು. ಅವನಿಗೆ ಕೊಟ್ಟಿರುವಂತ ಸೌಂದರ್ಯನೂ ದೇವ್ರು ಕಿತ್ಕೊಳ್ಳಿಲ್ಲ, ಆದ್ರೆ ಅವನ್ನ ಬೀಳಿಸ್ಬಿಟ್ರು. ದೇವ್ರು ಒಂದ್ಸರಿ, ನಾವು ದೇವ್ರು ಕೊಟ್ಟಾಗ ನಾವು ಯಾವತ್ತೂ ಬೀಳಬಾರ್ದು. 3 ವಿಷಯದಲ್ಲಿ ಬೀಳಬಾರ್ದು. ಯವ್ವನ ಇದ್ದಾಗ ಬೀಳಬಾರ್ದು, ತಪ್ಪು ಮಾಡಬಾರ್ದು. 2ನೇದಾಗಿ ದುಡ್ಡಿದ್ದಾಗ ತಪ್ಪು ಮಾಡಬಾರ್ದು. 3ನೇದಾಗಿ ಅಧಿಕಾರ ಇದ್ದಾಗ ತಪ್ಪು ಮಾಡಬಾರ್ದು. ಹಲ್ಲೆಲೂಯಾ. ಯವ್ವನ ಇದ್ದಾಗ, ಅಧಿಕಾರ ಇದ್ದಾಗ, ಹಣ ಇದ್ದಾಗ ನಾವು ಪರಿಶುದ್ಧವಾಗಿದ್ರೆ ಮುಂದಿನ ಜೀವಿತ ಸಂಪದ್ಭರಿತ ಆಶೀರ್ವಾದ ಪೂರ್ಣವಾಗಿರುತ್ತೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಎಷ್ಟು ಮಟ್ಟಿಗೆ ಆಶೀರ್ವಾದ ಮಾಡ್ತಾರೆ ಗೊತ್ತಾ? ಜನ ನೋಡಿ ಹೊಟ್ಟೆ ಉರಿ ಬೀಳೋಂಗ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಕ್ರೈಸ್ತರಾದಂತನೇ ಹೊಟ್ಟೆ ಉರಿ ಬೀಳ್ಬಾರ್ದು, ಸಂತೋಷ ಪಡ್ಬೇಕು. ಆದ್ರೆ ಅನ್ಯ ಜನರೇ ಹೊಟ್ಟೆ ಉರಿ ಬೀಳೋದು. ಯಾರನ್ನ ನೋಡಿ, ನೋಡು ಅವಳು ಹಾಳಾಗೋಗ್ತಾಳೆ, ಅವಳು ಸತ್ತೋಗ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಎಷ್ಟು ಚಂದಾಗಿ ಚರ್ಚಿಗೆ ಬೈಬಲ್ ತಗೊಂಡು ಹೋಗ್ತಾವ್ರು ನೋಡು. ಆ ಥರ ದೇವ್ರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನೋಡ್ ಅವ್ನು ನಡ್ಕೊಂಡು ಹೋಗ್ತಾ ಇದ್ದ, ಇವಾಗ ನೋಡಿ ಎಷ್ಟು ಚಂದಾಗ ಅವನೇ ದೇವ್ರವನ್ನ ಒಳ್ಳೆ ಹೋಗೋವಾಗ ಒಳ್ಳೆ MLA ಹೋಗೋ ಥರ ಹೋಗ್ತಾನೆ ಚರ್ಚಿಗೆ. ಜನ ನಿನ್ನ ನೋಡಿ ಹೊಟ್ಟೆ ಉರಿ ಬೀಳಂಗಿಡ್ತಾರೆ. ಹಲ್ಲೆಲೂಯಾ. ನೋಡಿ 26ನೇ ಅಧ್ಯಾಯ 12ನೇ ವಚನ, ಆದಿಕಾಂಡ. ಆ ಬೀಜವನ್ನು ಬಿತ್ತಿ ಆ ಅದೇ ವರ್ಷದಲ್ಲಿ 100% 100% ಫಲಪ್ರದವಾದಂತ ಜೀವಿತ. ಆಮೇಲೆ ಕೆಳಗಡೆ ನೋಡಿ, ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು, ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ಆ ದಿನೇ ದಿನೇ ಹೆಚ್ಚಿದ್ದರಿಂದ. 1 ನಿಮಿಷ, இப்ப தமிழ் படிங்கோ. ஈசாக்கு அந்த தேசத்தில் விதை விதைத்தான். ஆ கர்த்தர் அவனை ஆசீர்வதித்ததினால் ஆ அந்த வருஷத்தில் 100 மடங்கு பலன் அடைந்தான். அப்புறமா அவன் ஐஸ்வர்யவனாகி ஆ வர வர விருத்தி அடைந்து ஆ மகா பெரியவனானான். ಅಪರ್ಮ ಮಹಾ ಪೆರಿಯವನಾನ. ಈ ಮಾತು ಕನ್ನಡದಲ್ಲಿ ಇಲ್ಲ ಅಲ್ವರ? ಮಹಾ ದೊಡ್ಡವನಾದ ಅಂತ ಇಲ್ಲ, ಕನ್ನಡ ಇಲ್ಲ, ತಮಿಳು ಮಟ್ಟಿಗೆ. ಅಪರ್ಮ ಪಡಿಂಗೋ ಸಿಸ್ಟರ್. அவன் ஐஸ்வர்யவனாகி அவன் வர வர ஐஸ்வர்யவனாகி விருத்தி அடைந்து ஆ மகா பெரியவனானான். ஆ அவனுக்கு ஆட்டு மந்தையும் ஆ மாட்டு மந்தையும் ஆ அநேக பணிவிடைக்காரரும் ஆ இருந்தபடியினாலே ಆ பெலிஸ்தர் அவன் பேரில் பொறாமை கொண்டு ಫಿಲಿಸ್ಟಿಯರು ಅವನನ್ನು ನೋಡಿ ಹೊಟ್ಟೆ ಕಿಚ್ಚು. ಫಿಲಿಸ್ಟಿಯರು ಅವನ ಮೇಲ್ ಪೋರಾಮೆ. ನಿನ್ನನ್ನ ನೋಡಿ, ನಿನ್ನ ಆರೋಗ್ಯ ನೋಡಿ, ನಿನ್ನ ದೀರ್ಘಾಯುಷ್ಯ ನೋಡಿ, ನಿನ್ನ ಐಶ್ವರ್ಯ ನೋಡಿ ಜನ ಹೊಟ್ಟೆ ಉರಿ ಬೀಳೋಂಗ್ ದೇವ್ರ ಆಶೀರ್ವಾದ ಮಾಡ್ತಾರೆ. என்னங்கோ ஐயா நீங்க சொல்றீங்க எங்களுக்கு ஒன்றும் பார்க்கலன்னாக்கா 4 மணிக்கு ஏஞ்சி உக்காரம்மா, 7 மணி வரலே மணக்கால் உக்கார. பார்க்கலன்னாக்கா நீ எனக்கு பொய்யான தீர்க்கதரிசின்ட்டு என்ன சொல்லு. 4 மணிக்கு ஏஞ்சி டெய்லி உக்காரு. ஒரு 10 வருஷம், 5 வருஷம், 4 வருஷம் அப்புறமா பார்த்தா உன்னை பார்க்குறவங்க எல்லாம் வயிறு எரிஞ்சிக்குவாங்க. ஹல்லேலூயா. அப்படி ஆண்டவர் உன்னை ஆசீர்வதிப்பாரு. ஹல்லேலೂಯಾ. ಈಸಾಕ ಯಾವಾಗ ಆಶೀರ್ವಾದ ಮಾಡಿದ? ಕರೆಕ್ಟಾಗಿ ಹೇಳ್ಬೇಕಪ್ಪ ನೀವು. ಯಾವಾಗ ದೇವ್ರು ಈಸಾಕನ ಆಶೀರ್ವಾದ ಮಾಡಿದ್ರು? 12ನೇ ಅಧ್ಯಾಯ 26ನೇ ಅಧ್ಯಾಯ 12ನೇ ವಚನ. ಈಸಾಕನು ಆ ದೇಶದಲ್ಲಿ ಬೀಜಾನ ನೀವು ಬಿತ್ತಿದ್ದೀರಾ. ಬೀಜಾನ 1 ನಿಮಿಷ, ಬೀಜಾನ ನೀವು ಬಿತ್ತಿದ್ದೀರಾ. 7 ಮಣಿವರೆಲಿಯೋ ಬೆಡ್ಶೀಟ್ ಇಷ್ಟು ದಪ್ಪ ಬೆಡ್ಶೀಟ್ ಗುಬ್ರ ಹಾಕೊಂಡು ಮಲಿಕೊಂಡ್ಬಿಟ್ಟು, ಆಂಡವರೇ ಎನ್ನ ಆಶೀರ್ವಾದಿ ಮಾಡಕ காலையிலே ஏஞ்சி ஃபாஸ்டிங் ப்ரேயர், காலையிலே சாயங்காலம் எல்லாம் என்ன குளிராகுதுமா வர முடியறதில்ல ಅಂಟು சொல்றதில்ல. நாங்க ஐயோ அந்த குளிர்ல ಯಾರು போறாங்க போ. ಕರೆಕ್ಟ್ ತಾನೆ? ಯಾವಾಗ ಅವನ್ಗ ಆಶೀರ್ವಾದ 100% ಬಂತು? ಬಿತ್ತಿದ್ರ. ಬೀಜ ಬಿತ್ತಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಅಂತಲೇ ಅನ್ಕೊಳ್ತಾರೆ. ಅದಲ್ಲ, ಅದಕ್ಕಿಂತಲೂ ಬಿತ್ತು ಅಂತದೈತೆ ಪ್ರೇಯರ್.
ನಾವು ಬಿತ್ತುವಂಥದ್ದು ಉಪವಾಸ, ನಾವು ಬಿತ್ತುವಂಥದ್ದು ಪರಿಶುದ್ಧತೆ, ನಾವು ಬಿತ್ತುವಂಥದ್ದು. ನೀವು ಪರಿಶುದ್ಧವಾಗಿದ್ದೀರಾ? ನೀವು ಉಪವಾಸ ಮಾಡ್ತಾ ಇದ್ದೀರಾ? ನೀವು ಬೈಬಲ್ ಓದ್ತಾ ಇದ್ದೀರಾ? ಏನು ಬಿತ್ತೋದು? ಬೈಬಲ್ ಓದೋಂಥದ್ದು ಬಿತ್ತಬೇಕು. ಆಮೇಲೆ ಕಾಣಿಕೆನನ್ನು ಬಿತ್ತಬೇಕು. ಮೊದಲು ನೀವು ಪ್ರಾರ್ಥನೆಯನ್ನು ಬಿತ್ತುತ್ತಾ ಇದ್ದೀರಾ? ನೀವು 100ರಷ್ಟು ಆಶೀರ್ವಾದ ಹೊಂದಲು ಪ್ರಾರ್ಥನೆಯನ್ನು ಬಿತ್ತುತ್ತಾ ಇದ್ದೀರಾ? ಈ ಸಾಕ 100ರಷ್ಟು ಆಶೀರ್ವಾದ ಹೊಂದ. ಯಾವಾಗ ಬ್ರದರ್? ಬೀಜ ಇವತ್ತಿನಿಂದ ನೀವು ಬಿತ್ತಕ್ಕೆ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ. 4 ಗಂಟೆ ಮೇಲೆ ನೀವು ಮಲಗಿದ್ದೀರಾ ಅಂತಂದ್ರೆ ಸೈತಾನ ನಿಮ್ಮ ಮೂಗುಗೆ ದಾರ ಹಾಕ್ಬಿಟ್ಟು ಹಿಂಗ್ ಆಡಿಸ್ತಾವನೆ ಅಂತ ಅರ್ಥ. ಪಚ್ಚೋಮ್ಮ ಪಚ್ಚೋ ப்ரேயர் அவங்க பண்ணிக்கிறாங்க. நீ என்ன பாரு, நல்லா பாரு, டிவி ஃபோன் பாரு, 11 மணி வரலும் 12 மணி வரலும் பாரு, 1 மணி. யார் கேட்கறது? எங்க அப்பா சம்பாளிச்சு வச்ச சொத்து 2 மணி வரலும் பார்த்துட்டு படுத்த யார் கேட்கறது? சாப்பிட்டாக்க கரையிறதே இல்லை. ஃபோனு எல்லாம் ஆஃப் பண்ணணும். 9 மணி படுத்துடணும். 4 மணிக்கு எழுச்சிக்கணும். ஆண்டவரே என்ன ப்ரேயர் பண்ணுறது? ஆண்டவரே என்மேல் மனம் இருங்க, அவ்வளோதான் சொல்லுங்க, அப்புறமா பாருங்க உங்க லைஃப். ஹல்லேலூயா. ಎಷ್ಟು ಮಟ್ಟಿಗೆ? 100ರಷ್ಟು. ಎಷ್ಟು ಮಟ್ಟಿಗೆ? ಅನ್ಯ ಜನ ನಿಮ್ಮನ್ನು ನೋಡಿ ಹೊಟ್ಟೆ ಉರಿ ಬೀಳೋಷ್ಟು ಅವರು ತಿಂತಾ ಇರ್ತಾರೆ. ನೀವು ಆರೋಗ್ಯವಾಗಿರ್ತೀರ. ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ? 100%. புது வாழ்வு தந்தவரே, புது கிருபை தந்தவரே, நன்றி. வாழ்வு தந்தவரே, புது கிருபை தந்தவரே, நன்றி. உமக்கு நன்றி. முழு மனதுடன் சொல்கிறோம். நன்றி உமக்கு நன்றி. மனநிறைவுடன் சொல்கின்றோம். ஸ்பீடா. நன்றி உமக்கு நன்றி. முழு மனதுடன் சொல்கிறோம். நன்றி உமக்கு நன்றி. மனநிறைவுடன் சொல்கிறோம். பிள்ளைகளை மறவாமல் ஆண்டு முழுவதும் போஷித்தீரே. பிள்ளைகளை மறவாமல் ஆண்டு முழுவதும் போஷித்தீரே. குறைவுகளை கிறிஸ்துவுக்குள் மகிமையில் நிறைவாக்கி நடத்தினீரே. என் குறைவுகளை கிறிஸ்துவுக்குள் மகிமையில் நிறைவாக்கி நடத்தினீரே. அதற்கு நன்றி. உமக்கு நன்றி. முழு மனதுடன் சொல்கிறோம். நன்றி உமக்கு நன்றி. மனநிறைவுடன் சொல்கிறோம். ಮೂರನೇದಾಗಿ ಯಾಕೋಬನ. ಮೊದಲನೇದಾಗಿ ದೇವ್ರು ಯಾರನ್ನ ಆಶೀರ್ವಾದ ಮಾಡಿದ್ರು? ಹೆಂಗ ಆಶೀರ್ವಾದ ಮಾಡಿದ್ರು? ಅರ್ಧಂಬರ್ಧ ಅಲ್ಲ, ಪರಿಪೂರ್ಣ ಅನುಗ್ರಹ. ಎರಡನೇದಾಗಿ ಯಾರನ್ನ ಆಶೀರ್ವಾದ ಮಾಡಿದ್ರು? ಎಷ್ಟರ ಮಟ್ಟಿಗೆ? ಅನ್ಯ ಜನ ನೋಡ್ಬಿಟ್ಟು ನಿನ್ನನ್ನ ನೋಡಿ ಹೊಟ್ಟೆ ಉರಿ ಬೀಳೋಷ್ಟು. ಹಲ್ಲೆಲೂಯಾ. ಮೂರನೇದಾಗಿ ಯಾಕೋಬನ್ನ. ಆದಿಕಾಂಡ 32ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ 32ನೇ ಅಧ್ಯಾಯ 10ನೇ ವಚನ. அடியனுக்கு தேவரீர் காண்பித்த எல்லா தயவுக்கும் எல்லா சத்தியத்துக்கும் நான் எவ்வளவேனும் பாத்திரன் அல்ல. நான் கோலும் கையுமாய் இந்த யோர்தானை கடந்து போனேன். ನಾನು இப்பொழுது இவ்விரண்டு பரிவாரங்களையும் உடையவனானேன்.
அந்த பாட்டு இதில் இருக்குதா அந்த ஸ்டான்ஸா ஏல் எலோகி. அது வருதுங்களா அந்த பாட்டு? உம்மை நம்பி வந்தே வெக்கப்படலே உந்தயவென்னை கைவிடலே உம்மை நம்பி வந்தேன் நான் வெட்கப்படலே எல்லாரும் உந்தயவென்னை கைவிடலே பெருங்கையிலான கடந்து வந்தேன் இரு பரிவாரங்கள் எனக்கு தந்தே பெருங்கையிலான கடந்து வந்தேன் இரு பரிவாரங்கள் எனக்கு தந்தே எல்லோரே 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 உம்மை துதிப்பேன் எல்லோரே 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 உம்மை துதிப்பேன். கண்டினியூஸ் ஆயின் பாட்டே பாடுங்க. போகும்போது எப்படி போனா? வரும்போது இரு பரிவாரங்கள். ಇಲ್ಲ 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 ಇರು ಪರಿವಾರಂ ಅಲ್ಲ. ಕನ್ನಡದಲ್ಲಿ ಓದಿ. ನೀನು ನಿನ್ನ ದಾಸನಾದ ಎರಡು ಪಾಳೆಯ. ಇದು ಪರಿವಾರಂ ಅಣ್ಣ ಕೈನಾ? ಎರಡು ಪರಿವಾರ. ಪರಿವಾರ ಅನ್ನ ಫ್ಯಾಮಿಲಿ ತಾನೆ? ಪರಿವಾರಂ ಜಾಸ್ತಿ ಕುಟುಂಬ. பெருங்கூட்டம். ಕನ್ನಡದಲ್ಲಿ ಓದಿ. ನೀನು ನಿನ್ನ ದಾಸನಾದ ಎರಡು ಪಾಳೆಯ. இப்படி போறான். தூரத்துல இருந்து பாக்குறா. யாரு? ஏசாவா பாக்குறா. என்ன இவன் ஒரு கோல் எட்டுன்னு போறானே. என்ன எட்டுன்னு போனா? 20 வருஷம் ஆயிடுதுங்க. எவ்வளவு வருஷம்? இப்ப எவ்வளோ? 25. எது இது? 2005. 2005 போகும்போது கொஞ்சம் பன்னு ரொட்டி, அப்புறமா அப்பா அம்மா கொடுத்தது என்னவோ கொஞ்சம் சாப்பாடு எடுத்துக்கிட்டு, அது ரொம்ப நாளுக்கு போகும்போது கெட்டுடும். டேஸ்டாக இருக்கிற ஃபுட் எடுத்துன்னு போகிறான். இவன் போகும்போது என்ன ப்ரேயர் பண்ணுறான்னாக்கா, எனக்கு சாப்பாடு கொடுத்தாக்கா போதும்ன்றான். எனக்கு துணி கொடுத்தாக்கா போதும்ன்றான். ரெண்டு கோல் இப்படி. எவ்வளவு கோல்? இப்போ இப்படி ವಾಪಸ್ வரான். ವಾಪಸ್ வரும்போது ಇದೇ ಯೋರ್ದಾನ್ ದಾಟುವಾಗ ಒಂದು ಕೋಲ್ ತಕೊಂಡು ಬರ್ತಾರೆ. 20 ವರ್ಷ. 7 ವರ್ಷ ಲೇಯಾಗಾಗಿ, 7 ವರ್ಷ ರಾಹೇಲ್ಗಾಗಿ, 6 ವರ್ಷ ಆಸ್ತಿಗಾಗಿ. ಆಸ್ತಿಗಾಗಿ ಸಂಪಾದನೆ ಮಾಡಿದ ಎಷ್ಟು ದಿವಸ ಗೊತ್ತಾ? 6 ವರ್ಷ ಮಟ್ಟ. ಎತ್ತಿನ ವರ್ಷ? 6 ವರ್ಷ. ರಾಹೇಲ್ಗಾಗಿ 7 ವರ್ಷ, ಲೇಯಾಗಾಗಿ 14 ವರ್ಷ. 6 ವರ್ಷ ಮಟ್ಟ ಸಂಭಾಳಿಸಿದ್ಯವಳು. 2 ಪಾಳೆಯ. 13ನೇ ವಚನ. ಇವನು ಕಾಣಿಕೆ ಕೊಡ್ತಾನೆ. இப்படி போகும்போது என்ன பண்றான்னாக்கா, ಒಂದು ಕೋಲ್ ತಕೊಂಡು ಇವನ್ನ ಸಾಯಿಸ್ಬೇಕು ಅಂತ ಏಸಾವ ಇರ್ತಾನೆ. ಅವಾಗ ಇವನೊಂದು ಕೋಲ್ ತಕೊಂಡು ಹೋಗ್ಬಿಟ್ಟು ಮಮ್ಮಿ ಏನು ಮಾಡ್ಬಿಡ್ತಾಳೆ ಗೊತ್ತಾ? ಸ್ವಲ್ಪ ನಾಟಕ ಆಡ್ತಾಳೆ. ಏನು? ಮಗನೇ ಬಾಯ್ಲಿ ಬಾಯ್ಲಿ ಬಾಯ್ಲಿ, ನಿಮ್ಮ ಅಣ್ಣ ಏಸಾವ ಭಾಷೆ ಮಾತುಗಳನ್ನ ಮದುವೆ ಆಗ್ಬಿಟ್ಟಿದ್ದಾನೆ. ನಮ್ಮ ಜನ ಎಲ್ಲ ಬೇರೆಯೊಬ್ಬರನ್ನ ಮದುವೆ ಆಗ್ಬಿಟ್ಟಿದ್ದಾನೆ. ಅಲ್ಲ, ಬೇರೆಯೊಬ್ಬಳನ್ನ ಆಮೇಲೆ ಭಾಷೆ ಮಾತುಗಳನ್ನ ಮದುವೆ ಆಗೋದು. ಇಷ್ಮಾಯಿಲನ್ ಸಂತಾನನ. ನೀನು ಹೋಗಿ ನಮ್ಮ ಅಣ್ಣನ ಮಗಳನ್ನ ಮದುವೆ ಆಗೋ ಅಂತ ತಾಯಿ ಹೇಳ್ತಾಳೆ ರೆಬೆಕ್ಕಾ. ಸರಿ, ಎಲ್ಲ ಕೇಳ್ತಾರೆ, ಎಲ್ಲ ವಿಶ್ ಮಾಡಿ ಕಳಿಸ್ತಾರೆ. ಒಬ್ಬನೇ ಹೋಗ್ತಾನೆ, ಈಸಾಕನ್ ನೋಡ್ತಾನೆ. ಈಸಾಕನ್ಗೆ ಅವಾಗ ಸ್ವಲ್ಪ ಡಿಮ್ ಆಗಿರುತ್ತೆ, ಫುಲ್ಲು 90% ಹೋಗ್ಬಿಟ್ಟಿರುತ್ತೆ ಕಣ್ಣು.
ಆಮೇಲೆ ಇವನು ಫುಲ್ಲು ರೆಬೇಕಾ ನೋಡ್ತಾಳೆ, ಎಲ್ಲ ನೋಡ್ತಾಳೆ. ಒಂದು ಕಾಲ್ ತಕೊಂಡ್ ಬರ್ತಾನೆ. 20 years ಆದ ನಂತರ ಯಾಕೊಬ್ಬ ಹಿಂಗ್ ಬರ್ತಾನೆ, ಏನಂತ ಆಡ್ಕೊಂಡ್ ಬರ್ತಾನೆ, ಉಮ್ಮೈ ನಂಬಿ ಒಂದೇ உந்தாயே என்னை நீங்க சர்ச்சுக்கு வந்திருக்கிறீங்கோ, ஆண்டவர்கிட்ட கரெக்டா வாங்கோ, நீங்க வெக்கப்படவே மாட்டீங்க. ஆமென். ஹalleluya. ஹalleluya. ஜோர ஒரு முறை ஆமென். ஆமென். ஹalleluya. ஸ்தோத்திரம், ஸ்தோத்திரம், ஸ்தோத்திரம். ಮಾವನ್ನ ನಂಬಿ ಹೋಗಿದ್ದಿದ್ರೆ ಅವನೇನ್ ಕೊಡ್ತಾ ಇದ್ದ ಅಂತಂದ್ರೆ, ಎಳ್ನೀರು ತೆಂಗಿನಕಾಯಿ ಚಿಪ್ಪು ಕೊಟ್ಬಿಡ್ತಾ ಇದ್ದೆ, ತೆಂಗ ಓಡೆ. ಆದ್ರೆ ಇವನು ದೇವ್ರನ್ನ ನಂಬಿ ಹೋಗ್ತಾನೆ. ಉನ್ನೈ ನಂಬಿ ಒಂದೇ ನಾನು வெக்கப்படல, உந்தாய என்னை கைவிடல, உம்மை நம்பி வந்தேன் நான் வெட்கப்படல, உந்தாய என்னை கைவிடல, வெறும் கையாய் நான் கடந்து வந்தேன், இரு பரிவாரங்கள் எனக்கு தந்தே, வெறும் கையாய் நான் கடந்து வந்தேன், இரு பரிவாரங்கள் எனக்கு தந்தே. ಅವರ ಅಣ್ಣನಿಗೆ ಏಸಾವ ಕೋಪ ಮಾಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ಕಾಣಿಕೆ ಕೊಡ್ತಾನೆ. 13ನೇ ವಚನ ನೋಡಿ. ಅವನು ಆ ರಾತ್ರಿ ಆ ಅಲ್ಲೇ ಇಳುಕೊಂಡು ಆ 200 ಆಡು. ಒಂದ್ ನಿಮಿಷ, ಒಂದಾಡು ಎಷ್ಟು? ಎಷ್ಟು ಸಾವಿರ? 25. ಕರೆಕ್ಟಾ ಸುಲ್ಲುಂಗು? 25. 25,000. ಒಂದಾಡು ಎಷ್ಟು? ಒಂದಾಡು ಎಷ್ಟು? 25,000. 100 ಆಡ್ಗೆ 25 lakhs. ಕರೆಕ್ಟ್ ತಾನೆ? 2 ಲಕ್ಷ 2 லட்சம். 250 தான். 25 lakh. 25,000. இல்லைங்கய்யா சிஸ்டர், 10க்கு தான் 2 லட்சம், 100க்கு 25 லட்சம். 10க்கு 25,000. ஒன்னுக்கு 25 10க்கு 10க்கு 2 லட்சம், 100க்கு 2.5 கோடி. 25 லட்சம், 200க்கு 50 ಲಕ್ಷ. 50 ಲಕ್ಷ. ಎಷ್ಟು ನಂಬರ್? ಬರಪ್ಪ ಇಲ್ಲಿ ಕರೆಕ್ಟಾಗಿ ಯಾರಾದ್ರೂ ಒಂದು ಲೆಕ್ಕ ಇಟ್ಕೊಳ್ರಿ. ಅವ್ನು ಏನೇನು ಆಫರಿಂಗ್ ಕೊಡ್ತಾನೆ ಅಂತ. ಅವನಿಗೆ ಕಾಣಿಕೆ ಮಾತ್ರ ಕೊಡೋದು, ದಶಂಭಾಗನೂ ಅಲ್ಲ ಅಲ್ಲಿ. ಕಾಣಿಕೆ ಮಾತ್ರ ಕೊಡ್ತಾ ಇರೋದು. ಎಷ್ಟು ಆಸ್ತಿ ಅವನಲ್ಲಿ ಐತೆ ಅಂತ ಆ 2 ಪರಿವಾರದ್ದು ಲೆಕ್ಕ ಹಾಕೋಣ. ನಮ್ಮ ಲೆವೆಲ್ಗೆ, ನಮ್ಮ ಏನಕ್ಕೆ, ನಮ್ಮ ಟೈಮ್ ಕರೆಕ್ಟಾಗಿ ಲೆಕ್ಕ ಹಾಕೋಣ. ಕುರಿ ಎಷ್ಟು? ಒಂದು 200 ಆಡು ಅಂದ್ರೆ ನಮ್ಮಲೆ ಈಗಿನ ಲೆಕ್ಕದಲ್ಲಿ 50 ಲಕ್ಷ. 20 ಹೋತ. ಎಷ್ಟು? 20 ಹೋತ ಅಂದ್ರೆ ಒಂದು ಹೋತ ಎಷ್ಟು? ಹೋತ ಅಂದ್ರೆ ಏನ್ ಗೊತ್ತಾ? ಹೋತ ಅಂದ್ರೆ ಏನ್ ಹೇಳಿ ಸರ್? ಅಷ್ಟಗೋ ಕೀಳಿರಿದ್ದಿ ಸಾರ್. ಹೋತ ಅಂತಂದ್ರೆ ತಲೆ ಮೇಲೆ ಕೊಂಬಿಟ್ಕೊಂಡು ಸರಿಯಾಗಿ ಕೊಬ್ಬಿರೋದಿರುತ್ತಲ್ವಾ, ಮಾಡಲ್ಲೇ ಮಾನಲ್ಲಿಂಗ ಕಡ. ತಮಿಳ್ ಏನನ್ சொல்லிட்டு ಸಿಸ್ಟರ್? கடா அண்ண கைனா சிஸ்டர்? ஆட்டு கொம்பு வச்சுக்கினா சண்டை போடுறதுக்கு அவன் வரானோ முட்டலான்ட்டு காத்துன்னு இருக்குதே. ಅದು ಎಷ್ಟು ಸರ್? 20 ಹೊತ್ತ. ಒಂದು ಎಷ್ಟು ಗೊತ್ತಾ? ಅದು ಟ್ಯಾಂಡ್ರಿ ರೋಡಲ್ಲಿ ಗೊತ್ತಾಗುತ್ತೆ. ಈ ಬಕ್ರೀದ್ ಟೈಮಲ್ಲಿ 1.5 ಲಕ್ಷ, 75,000. ಸರಿನಾ ತಪ್ಪ ನಾನು ಹೇಳೋದು? ಏನು ಅದು? ಇದು 50 ಲಕ್ಷ ಆಗೋಗ್ಬಿಟ್ರೆ ಇದೊಂದು 10 ಲಕ್ಷ ಅಂತ ಹಾಕ್ಕೊಳ್ರಿ, ಬೇಡ 50,000 ಅಂತ ಹಾಕ್ಕೊಳ್ರಿ.
ಎಷ್ಟಾಯ್ತು? 20ಕ್ಕೆ ಅದೇ 4 ಲಕ್ಷ ಆಗೋಗ್ಬಿಡುತ್ತೆ. ಇನ್ನ ಜಾಸ್ತಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಓದಿ, ಮೂರನೇದಾಗಿ 20 ಹೋತ, ಆ 200 ಕುರಿ, 200 ಕುರಿ. ಒಂದು ಕುರಿಗೆ ಎಷ್ಟಪ್ಪ ರೇಟು? ಎಷ್ಟು? 25. 25,000ನ? ಅದು 10,000 ಇಲ್ವಾ? 25. 25,000. ಅದೆಷ್ಟಾಯ್ತು 200ಕ್ಕೆ? ಅದೊಂದು 50 ಲಕ್ಷ. ಎಸ್ ಆರ್ ನೋ? ಸರಿನಾ ತಪ್ಪ? ಹಂಗಿದ್ರೆ ಅಲ್ಲಿ 200, ಇಲ್ಲಿ 200, ಆಮೇಲೆ 20. ಇದೇ ಒಂದು ಕೋಟಿ ರೂಪಾಯಿ ಮೇಲೆ ಹೊರಟೋಯ್ತು ನಮ್ಮ ಲೆಕ್ಕದಲ್ಲಿ. ಇವನು ಕೊಟ್ಟಂತ ಕಾಣಿಕೆ ಅವನ ಅಣ್ಣನ್ಗೆ. 4ನೇದು ಓದಪ್ಪ. ಟಗರು. 20. ಇದೆಷ್ಟಾಗ್ಬೋದು? 4ನೇದು ಟಗರು. ಅದೆಷ್ಟಾಗ್ಬೋದು? ಅದು ಒಂದು 10 ಲಕ್ಷ ಅಂತ ಇಟ್ಕೊಳ್ಳಿ. ಕರೆಕ್ಟ್ ತಾನೆ? 55,000 ಅಂತಂದ್ರೆ ಎಷ್ಟಾಗುತ್ತೆ? ಆಮೇಲೆ ನೆಕ್ಸ್ಟ್ ಓದಿ. ಮರಿಯೊಡನೆ ಹಾಲು ಕರೆಯುವ 30 ಒಂಟೆ. ಮರಿಯೊಡನೆ ಹಾಲು ಕರೆಯುವ 30 ಒಂಟೆ. 30 ಒಂಟೆ. ಒಂದು ಒಂಟೆ 1.5 ಲಕ್ಷ ಅಂತ ಇಟ್ಕೊಳ್ಳೋಣ. ಎಷ್ಟು? ಒಂದು ಒಂಟೆ 1.5 ಲಕ್ಷ. 30 ಒಂಟೆಗೆ 35 ಲಕ್ಷ ಅಲ್ಲ ಸರ್, 45 ಲ್ಯಾಕ್ಸ್. ಅಂದ್ರೆ ಹೆಚ್ಚು ಕಮ್ಮಿ 2 ಕೋಟಿ ಹತ್ರ ಬಂದ್ಬಿಡ್ತು. ಅದ್ರಲ್ಲಿ ಜೊತೆ ಮರಿಗಳು ಬೇರೆ ಐತಂತೆ. ಮರಿಗಳನ್ನ ಬಿಟ್ಬಿಡೋಣ. ಹಾಲು ಕರಿಯುವಂತ 2 ಕೋಟಿ ಹತ್ರ. ಆಮೇಲೆ ಕೆಳಗಡೆ ಓದಪ್ಪ. 40 ಆಕಳು. 40 ಆಕಳು. ಆಕಳು ಅಂದ್ರೆ ಏನ್ ಹೇಳಿ? ಕಡಾರಿಗಳು. ಆಕಳು ಅಂದ್ರೆ ಮಾಡುಂಗೋ. ಕಡಾರಿ. ಕಡಾರಿ ಅಂತ 10 ಕಾಲೈ. ಕಡಾರಿ ಕಾಲೈ. ಎಷ್ಟು ಅಮ್ಮ? 40 ಆಕಳು, ಆಕಳು. ಒಂದು ಆಕಳು ಎಷ್ಟು? ಹಸು ಎಷ್ಟು? ಒಂದು 30,000ನಾ? 40 ಅಂತ ಇಟ್ಕೊಳ್ಳೋಣ. ಎಷ್ಟಾಯ್ತು ಅಂದ್ರೆ ಲಕ್ಷದ 16 ಲಕ್ಷ. ಕರೆಕ್ಟ್ ತಾನೆ? 2 ಕೋಟಿ 16 ಲಕ್ಷ ಆಯ್ತು ಇವನ್ ಕೊಟ್ಟಂತ ಕಾಣಿಕೆ. ಆಮೇಲೆ ಕೆಳಗಡೆ ಓದಪ್ಪ. 10 ಹೋರಿ. 10 ಹೋರಿ. ಅದು ಹೋರಿ ಅಂದ್ರೆ ಏನ್ ಹೇಳಿ? ಜಗಳ ಆಡುವಂಥದ್ದು. ಕರೆಕ್ಟ್. ಅದು ಎವಳೋ? 10. ಅದು 2 lakhs ಅಂತ ಇಟ್ಕೊಳ್ಳೋಣ. ಒಂದು ಎಷ್ಟಾಯ್ತು? ಬೇಡ, ಒಂದು ಎಷ್ಟು ಅಂತ ಇಟ್ಕೊಳ್ಳೋಣ? 50,000 ಅಂತ ಇಟ್ಕೊಳ್ಳೋಣ. ಎಷ್ಟಿದೆ ಅಲ್ಲಿ? 10. 55 ಲಕ್ಷ. ಎಷ್ಟಾಯ್ತು? 220. ಆಮೇಲೆ ನೆಕ್ಸ್ಟ್ ಓದಿ. 20 ಹೆಣ್ಣು ಕತ್ತೆ. ಇಷ್ಟು ಎಷ್ಟು? 20 ಹೆಣ್ಣು ಕತ್ತೆ. ಒಂದು ನಿಮಿಷ. ಒಂದು ಹೆಣ್ಣು ಕತ್ತೆ ನಿಮ್ಮ ಮನೆ ಮುಂದೆ ಹೋಗುತ್ತೆ. ಪಾಲಾಡೆ ஒன்று வச்சுன்னு என்ன ಅಂತ ಕತ್ತಿರ್ದು ಕಳೆದೆ ಪಾಲು, ಕತ್ತೆ ಹಾಲು, ಕತ್ತೆ ಹಾಲು. ಒಂದು ಇಷ್ಟು ಪಾಲಾಡೆಲೆ ಕೊಡಕ್ಕೆ ಎಷ್ಟು ತಗೊಳ್ತಾನೆ ಕಾಸು? ಕರೆಕ್ಟ್ ತಾನೆ? 100, 200 ರೂಪಾಯಿ ஒரு பாலாடை. கரெக்ட் தானே? இவன் எவ்வளோ கழுதை கொடுத்துன்னு இருக்கிறான்? 20 பெண் குழந்தை, 20 ಕತ್ತೆಗಳು. 21 ಕತ್ತೆ ಎಷ್ಟಾಗುತ್ತೆ? ಸರಿ, ಇದೆಲ್ಲ ಬಿಟ್ಬಿಡೋಣ. ಒಟ್ಟಾರೆ ಇವನ್ ಕಾಣಿಕೆ ಕೊಟ್ಟಿದ್ದು ಎಷ್ಟು ಗೊತ್ತಾ? ನಮ್ಮ ಲೆಕ್ಕದಲ್ಲಿ ಅಣ್ಣನ್ಗೆ ಹೆಚ್ಚು ಕಮ್ಮಿ 2.5 ಕೋಟಿ ರೂಪಾಯಿ ಬೆಲೆ ಬಾಳೋ ಅಂತ ಕಾಣಿಕೆ ಕೊಡ್ತಾನೆ. ಸರಿಯಾ ತಪ್ಪ? ಯಾರ್ದು ಇದು ಇಷ್ಟೊಂದು ಬರ್ತಾವೆ ದಂಡಾಗ? ಕತ್ತೆ ಆದ್ಮೇಲೆ ಏನಾದ್ರು ಐತಾ ಅವನ್ ಕೊಟ್ಟಿದ್ದು? ಕತ್ತೆ ಮರಿ ಐತೆ, ಆಮೇಲೆ ಅಷ್ಟೇನಾ? ಸರಿ, ಇದೆಲ್ಲ ತಕೊಂಡು ಕಾಣಿಕೆಯಾಗಿ, ಯಾಕೆಂದ್ರೆ ಯಾಕೊಬ್ಬನ ಏಸಾವನ್ನ ಸಮಾಧಾನ ಮಾಡ್ಬೇಕಲ್ಲ. ನೀವು ಹೋಗ್ರಿ, ಫಸ್ಟ್ ಹೋಗಿ ನಮ್ಮ ಅಣ್ಣನ್ಗೆ ಕಾಣಿಕೆ ಕೊಡ್ರಿ. ಯಾಕೆ ಅಂದ್ರೆ ಸ್ವಾಮಿಗಳಿಗೆ ಯಾಕೋಬ ಕಳಿಸ್ತಾ ಇರೋದು ಅಂತ ಕಳಿಸ್ತಾನೆ. ಲೈನಾಗಿ ಬರ್ತಾ ಇರ್ತಾವ ಕೂತ್ಕೊಂಡು. ಏನಕ್ಕೆ ಇವೆಲ್ಲ ಅಂತಂದ್ರೆ, ನಿನಗೆ ಕಾಣಿಕೆ ಕೊಡಕ್ಕೆ ಯಾರು ಕಳಿಸಿದ್ದು? ನಿನ್ನ ತಮ್ಮನಾದ ಯಾಕೋಬ ನನ್ನ ಕಾಣಿಕೆ ಕೊಡಕ್ಕೆ ಇಷ್ಟೊಂದು ಐತ. ಹೌದು, ದೇವರನ್ನ ಬಲವಾಗಿ ಆಶೀರ್ವಾದ ಮಾಡಿದ್ದಾರೆ. ಯಾಕೆ? ಒಮ್ಮೆ ನಂಬಿ ಒಂದೇ. ಒಂದು ನಿಮಿಷ. ಏಸಾವ ಅಪ್ಪ
அப்பா அம்மன் ப்ராப்பர்ட்டிನ ನಂಬಿದ್ದ யாக்கோப உன்னை நம்பி வந்தே எங்களுக்கு ஆண்டவர் சமூகத்துக்கு எங்கே உம்மை நம்பி வந்தே நான் வெக்கப்படலே ஜோரா கை எல்லாரும் பாடுங்க உம்மை நம்பி வந்தே நான் வெட்கப்படல உம் தயை என்னை கைவிடல வெறும் கையாய் நான் கடந்து வந்தே இரு பரிவாரங்கள் எனக்கு தந்தே வெறும் கையாய் நான் கடந்து வந்தே இரு பரிவாரங்கள் எனக்கு தந்தே ಯೆಹೋವನಸ್ತು ರಕ್ಷಿಸಲಾರದಂತೆ ಮೋಟುಗೈ ಯೆಹೋವನ ಕಿವಿ ನಿಮ್ಮ ಪ್ರಾರ್ಥನೆ ಕೇಳಲಾರದಷ್ಟು ಕಿವುಡಲ್ಲ. ತಗೊಳಪ್ಪ ಕೊಡಕ್ಕೆ ಕೈಯೇ ಇಲ್ಲ ದೇವ್ರಿಗೆ ಹೇಳ್ರಿ ಕೈ ಇಲ್ಲ ಅಂದ್ರೆ ಹೆಂಗಿರುತ್ತೆ? ನಮ್ ದೇವರು ಮೋಟುಗೈ ಕೈ ಇಲ್ದಿರೋ ಮೋಟುಗೈ. ನಮ್ ದೇವರು ಕೊಡಲಿಕ್ಕೆ ಸಂಪೂರ್ಣವಾಗಿ ಕೊಡಲಿಕ್ಕೆ ಸಂಪೂರ್ಣ ಕೈ ಇರುವಂತ ದೇವರು. ಆಮೆನ್, ಹಲ್ಲೆಲೂಯಾ. ಯಾರು ಕೊಡೋದು? ನಿನಗೆ. ಆಮೆನ್, ಹಲ್ಲೆಲೂಯಾ. ಹೆಂಗೆ ಕುಡುಕ್ಲೆ ಕುಡುಪಾರು ಹೆಂಗೆ ಮಾರ್ಗನೇ ಇಲ್ಲ. ಮಾರ್ಗ ಇಲ್ಲ ಅಂದ್ರೆ ಆಕಾಶ ತೆರೆದು ಸುರಿಸ್ತಾರೆ. ಆಮೆನ್, ಹಲ್ಲೆಲೂಯಾ. என்னது காயப்பட்டு வந்தே காயப்பட்டு நின்றேன் கண்ணீரில் பாடுங்க பாடுங்க எல்லாம். கலங்கின எனக்காக இறங்கி வந்தேன் காயப்பட்டு நின்றேன் கண்ணீரில் சென்றேன் கலங்கின எனக்காக இறங்கி வந்தேன் உடன்படிக்கை என்னோடு செய்து இழந்திட்ட யாவையும் திரும்ப தந்தீர் உடன்படிக்கை என்னோடு செய்து இழந்திட்ட யாவையும் திரும்ப தந்தீர் எல்லோரே 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 உம்மை துதிப்பேன் எல்லோரே 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 உம்மை துதிப்பேன் உம்மை நம்பி வந்தே நான் வெட்கப்படலே கண்முடி உங்க தேவர்ನ ನೋಡಿ ಆಡಿ கைவிடலே ದೇವರು ನಿಮ್ಮನ್ನು ಕೈ ಬಿಡಲ್ಲ. நம்பி வந்தே ದೂರರಷ್ಟು ಪೂರ್ಣ ದೇವರು ಕೊಡ್ತಾರೆ. ಈ ಹೊತ್ತು ಕೊಡ್ತಾರೆ. வெறும் கையால் நான் கடந்து வந்தேன் இரு பரிவாரங்கள் எனக்கு தந்தீர் வெறும் கையால் நான் கடந்து வந்தேன் இரு பரிவாரங்கள் எனக்கு தந்தீர் எல்லோரே 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 உம்மை துதிப்பேன் எல்லோரே 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 உம்மை துதிப்பேன் ಇವನು ಇಷ್ಟು 200 ಆಡು 200 ಅದು ಇದು ಕೊಡ್ತಾನೆ ಅಂದ್ರೆ ಇವನ ಹತ್ರ ಎಷ್ಟೈತೆ? ಯಾಕೋಬ ಇಷ್ಟು ನನ್ಗೆ ಕಾಣಿಕೆ ಕೊಡ್ಬೇಕೇನೋ, ನಿನ್ನ ಹತ್ರ ಎಷ್ಟಾಯ್ತೋ? ಅಣ್ಣ 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 ನೋಡು, ಇಲ್ಲಿಂದ ಕಿಲೋಮೀಟರ್ಗಳು ಗಟ್ಲೆ ದೂರದವರೆಗೂ ಇದೆಲ್ಲ ನಿಂದೇನಾ? ಹೌದು ಅಣ್ಣ, ದೇವರು ನನಗೆ ಕೊಟ್ಟಿರುವಂಥದ್ದು. ಯಾರು ಕೊಟ್ಟಿರೋದು? ನಿಮ್ಮ ಮಾವ ಅಲ್ವಾ? ನೋ ಮಾವ ಅಲ್ಲ, ಮನುಷ್ಯ ಕೊಟ್ಟಿದ್ದು. ಮನೆ ತನಕ ದೇವರು ಕೊಟ್ಟಿದ್ದು, ಮನುಷ್ಯ ಕೊಟ್ಟಿದ್ದು, ದೇವರು ಕೊಟ್ಟಿದ್ದು. ಇದು ಏನು ಇಷ್ಟೊಂದು ಕೊಟ್ಬಿಟ್ರ? ಹೌದು, ನೀನ್ ಹೋಗುವಾಗ ಒಂದೇ ಕೋಲೋದೆ, ಇವಾಗೇನು 2 ಹಾಳೆಗೆ. ಇವರೆಲ್ಲ ಯಾರು? ಇವರೆಲ್ಲ
ಎಲ್ಲ ಮಕ್ಕಳು. ಹಲ್ಲೆಲೂಯ. ಏನು ನೋಡಿದ್ರೆ ಕೂಲಿ ಆಳುಗಳು ಏನೋ ಒಬ್ನೋದು ಇಷ್ಟೊಂದು ಆಶೀರ್ವಾದನ. ಉಮ್ಮೈ ನಂಬಿ ಬಂದೆ நான் வெக்கப்படலே, உம்தயை என்னை நான் கைவிடல. உம்மை நம்பி வந்தேன் நான் வெட்கப்படல, உம்மையே என்னை கைவிடல. பெருங்கனியாரை நான் கடந்து வந்தேன், இரு பரிவாரங்கள் எனக்கு தந்தேன். பெருங்கனியாய் நான் கடந்து வந்தேன், இரு பரிவாரங்கள் எனக்கு தந்தேன். எல்லோரே 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 உம்மை துதிப்பேன். எல்லோரே 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 உம்மை துதிப்பேன். ದೇವರು ತನ್ನ ಮಕ್ಕಳು ಕೊಡ್ದಿರಾ ತನ್ನ ವಿರೋಧಿಗಳು ಕೊಡ್ತಾರಾ? சொல்லுங்கோ. ஆண்டவர் ಫಸ್ಟ್ கொடுக்குது ಅವರ ಮಕ್ಕಳಿಗೆ. ಹಲ್ಲೆಲೂಯಾ. ಅದಷ್ಟೇ ಅಲ್ಲ, ಏಷಾವ ಬಂದು ಇವನ್ನ ವಿರೋಧಿ ಪ್ರಾಣ ತೆಗಿತಾನೆ ಅನ್ನೋದ್ರೆ ನೋಡಿದ್ರೆ ಇವರಿಬ್ರು ಒಬ್ರಿಗೊಬ್ರು ಅಪ್ಪಿಕೊಂಡು ಹಗ್ ಮಾಡ್ಕೊಂಡು ಕಣ್ಣೀರಿಡ್ತಾರೆ. ಆದಿಕಾಂಡ 33:3 ಆದಿಕಾಂಡ 33:3 ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ತನಕ ಬೊಗ್ಗಿ ನಮಸ್ಕರಿಸಿದನು. ಆದರೆ ಏಸಾವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನನ್ನ ಹಗ್ ಮಾಡಿಕೊಂಡು ಮುದ್ದಿಟ್ಟು ಕಣ್ಣೀರಿಡ್ತಾರೆ. ಇವರು ಮಾಡಿದ್ದಾರೆ. ಹಲ್ಲೆಲೂಯಾ. ಎಷ್ಟು ದುಡ್ಡು ಪ್ರಾಫಿಟ್. ಇದೆಲ್ಲ ಕ್ಯಾಟಲ್ಸ್ ಅದಷ್ಟೇ ಅಲ್ಲ, ಅದನ್ನ ಅನುಭವಿಸೋದು ಮಾಡ್ತಾನೆ. ಮಾತನ್ನ ಹೇಳ್ತೀರ, ವಿರೋಧಿಗಳು ನಾನು ಸ್ನೇಹಿತರನ್ನಾಗಿ ಮಾಡ್ತಾನೆ. ಇದು ಸಂಪೂರ್ಣವಾದ ಅನುಗ್ರಹ. ಎಸ್ ಆರ್ ನೋ? ಇವನು ಇಷ್ಟೆಲ್ಲ ಕೊಟ್ಬಿಟ್ಟು ಅಣ್ಣ ನನ್ನ ಸಾಯಿಸ್ತಾನೆ, ಭಯ ಬೀಳ್ಬೇಡ, ಅಣ್ಣ ನಿನ್ನನ್ನು ಬಂದು ಹಗ್ ಮಾಡ್ಕೊಳಂಗ್ ನಾನು ಮಾಡ್ತೀನಿ ಅಂತ ದೇವ್ರು ಮಾಡ್ತಾರೆ. ಯಾಕೆಂದ್ರೆ ಆಶೀರ್ವಾದ ಸಂಪೂರ್ಣವಾಗಿ ಬರುತ್ತೆ. ಆಮೇಲೆ ನೋಡಿ, ಏಸಾವನ್ನ ದೇವರ ಈಸಾಕನ್ನು ದೇವರ ಆಶೀರ್ವಾದ ಮಾಡ್ತಾರೆ. 100% ಹೊಟ್ಟೆ ಉರಿ ಬೀಳಂಗ್ ಮಾತ್ರ ಆಶೀರ್ವಾದ ಮಾಡಲ್ಲ. ಜನ ಇವನ್ನ ನೋಡಿ ಹೊಟ್ಟೆ ಉರಿ ಬೀಳಂಗೆ 180 ವರ್ಷ ಬದುಕುವಂಗ್ ಮಾಡ್ಬಿಡ್ತಾರೆ. ಆದಿಕಾಂಡ 35ನೇ ಅಧ್ಯಾಯ 28ನೇ ವಚನ. ಆದಿಕಾಂಡ 35:28. ಈಸಾಕನು ದಿನ ತುಂಬಿದ ಮುದುಕನಾಗಿದ್ದು 180ನೆಯ ವರ್ಷದಲ್ಲಿ ಈ ಅಬ್ರಹಾಮ 175 ವರ್ಷ ಬದುಕಿದ್ರೆ ಹಮ್ ಕಿಸಿ ಸೆ ಕಮ್ ನಹಿ ಅಂತೇಳಿ ಈ ಸಾಕ 180 ವರ್ಷ ಬದುಕ್ತಾನೆ. பைபிள் புடிச்சி வந்தின்னு இருக்கிறியா? பைபிள் என்ன தெரியுமா? நெருப்பு. ಕೈಯಲ್ಲಿರೋ ಬೈಬಲ್ ಏನ್ ಗೊತ್ತಾ? ಇಡೀ ಭೂಮಿನೇ ಆಕಾಶನೇ ಉಂಟು ಮಾಡಿರುವಂತ ಒಂದು ಪ್ರಮಾಣ ಪತ್ರ. ನಾವು ಅಗ್ರಿಮೆಂಟ್ ಅಂತ ಕರಿತೀವಲ್ಲ, ಆ ತರ ಪ್ರಮಾಣ ಪತ್ರ ಭೂಮಿಯಾಗ ಭಯಂಕರವಾದದ್ದು ನಿನ್ ಕೈಯಲ್ಲಿ ಇಟ್ಕೊಂಡಿರೋದು. ನಿನ್ ಲೈಫ್ ನ ಹಿಂಗ್ ಮಾಡುತ್ತೆ, ಹಿಂಗಿರೋದ್ರನ್ನ ಹಿಂಗ್ ಮಾಡುತ್ತೆ, ಹಿಂಗಿರೋದ್ರನ್ನ ಹಿಂಗ್ ಮಾಡುತ್ತೆ, ಉಲ್ಟಾ ಮಾಡ್ಬಿಡುತ್ತೆ. ನಿನ್ನ ಜೀವಿತ ಚಪಾತಿ ತಿರ್ವಾಕೊಂಡ್ ದೇವ್ರು ಮಾಡ್ತಾರೆ. ದೇವ್ರ 100% ನಮ್ಗೆ ಕೊಡ್ತಾರೆ. ಹಲ್ಲೆಲೂಯಾ. 4ನೇದಾಗಿ 1 ಅರಸು 3ನೇ ಅಧ್ಯಾಯ 13ನೇ ವಚನ. ದೇವರು ಸೊಲೊಮೋನನ್ಗೆ ಕೊಟ್ಟದ್ದು. 1 ಅರಸು 3ನೇ ಅಧ್ಯಾಯ 13ನೇ ವಚನ. ನೀನು ಕೇಳಲಿಲ್ಲ ಅಂತದ್ರನ್ನ ನಾನು ಕೊಡ್ತೀನಿ. 1 ನಿಮಿಷ. ದೇವ್ರು ತನ್ನ ಮಕ್ಕಳಿಗೆ ಆಂಡವ್ರೆ ಇದು ಕೊಡು, ಆಂಡವ್ರೆ ಅದು ಕೊಡು, ಆಂಡವ್ರೆ ಇದು ಕೊಡು ಅನ್ನಕ್ಕ ದೇವ್ರು ಏನ್ ಮಾಡ್ತಾರೆ ಅಂದ್ರೆ 3:13 1 ರಾಜಾಕಳ್ 3:13. ಇದು ನೀನು ಕೇಳುವಂತದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆಮೇಲೆ ನಿನ್ನ ಜೀವಮಾನದಲ್ಲಿ ಇಲ್ಲಮ್ಮ, ಕರೆಕ್ಟ್ ಆಗಿ ಸ್ಟಾರ್ಟಿಂಗ್ ಇಂದ
ನೀನು கேளதந்ததன்னு. ஆண்டவர் என்ன கொடுக்கிறார் தெரியுமா? நாங்க கேட்கறதே கூட கொடுக்கிறாரு, கேட்காததுங்களே கூட கொடுப்பாரு. ಕೀರ್ತನೆ 20ನೇ ಅಧ್ಯಾಯ 4ನೇ ವಚನ. 20ನೇ ಅಧ್ಯಾಯ 2ನೇ ವಚನ. ನಿನಗೆ ಸಹಾಯ ಮಾಡಲಿ. ಆಮೇಲೆ ಆಮೇಲೆ ನೀನು ಸಮರ್ಪಿಸಿದ ನೈವೇದ್ಯಗಳನ್ನು ಆತನ ನೆನಪಿಗೆ ಬರಲಿ. ಆಮೇಲೆ ನೀನು ಮಾಡಿದ ಸರ್ವಾಂಗ ಹೋಮಗಳು ಆಮೇಲೆ ಆತನಿಗೆ ಮೆಚ್ಚುಗೆಯಾಗಲಿ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿ. ಇಲ್ಲಿ ಪ್ರೇಯರ್ ಐತಾ? ಪ್ರೇಯರ್ இருக்குதுங்களா? நோ பிரேயர் இல்ல. அவன் உக்காந்துக்குன்னு விரும்பின அவ்வளோதான். ಆತನು ನಿನ್ನ ಆಮೇಲೆ ನಿನ್ನ எல்லா ಸಂಕಲ್ಪಗಳು ಸಫಲ ಮಾಡು. பாருங்க, இப்போ பிரேயர் பண்றோம். பிரேயர் பண்றது வேற. ஐயோ எனக்கு அப்படி இருந்திருந்தாக்கா நல்லா இருந்துச்சே. இஷ்டார்த்த சரினா தப்பா? ஆண்டவர்கிட்ட ப்ரேயர் பண்ணல. ஏன்னா ஆண்டவர் ப்ರೇಯರ್ பண்ணாக்கಾ, ಸಿಲ್ಲ ப்ರೇಯರ್ பண்ணಾಕ ಆಂಡವರು ಕೋವಿಸ್ಕುವಾರು. ಸ್ವಲ್ಪ ಪ್ರಾರ್ಥನೆಗಳು ಮಾಡಿದ್ರೆ ದೇವ್ರಿಗೆ ಕೋಪ ಬಂದ್ಬಿಡುತ್ತೆ ಅಂತ ನಾವು ಪ್ರೇಯರ್ ಮಾಡಲ್ಲ ಆ ವಿಷಯದಲ್ಲಿ. ಆವಾಗ ಇಂಥದ್ದು ನನಗಿದ್ದಿದ್ರೆ ಚೆಂದಾಗಿರ್ತಾ ಇತ್ತಲ್ಲ. ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಆಮೇಲೆ ಯೋಚನೆ, ಕೆಟ್ಟ ಯೋಚನೆ ಅಲ್ಲ, ಒಳ್ಳೆ ಯೋಚನೆ. ಆತನು ನಿನ್ನ ಎಲ್ಲ ಸಂಕಲ್ಪ. ಇಲ್ಲಿ ಪ್ರೇಯರ್ ಅನ್ನೋದಿಲ್ಲ. ಎಷ್ಟು ಮಟ್ಟಿಗೆ ಅಂತಂದ್ರೆ, ನೀನು ಬೇಡದನ್ನು ನೀ ಎದೆ ಕೇಕಲಿ ಅದೇ ಕೂಡ ಕೊಡ್ತಿರುக்கிறே. ಆಮೆನ್. எப்போ உன்னை நம்பி வந்தே நான் வெக்கப்படல, உந்தயவென்னை கைவிடல. உம்மை நம்பி வந்தே நான் வெக்கப்படல, உந்தயவென்னை கைவிடல. வெறும் கையால் நான் கடந்து வந்தே, இரு பரிவாரங்கள் எனக்கு தந்தே. வெறும் கையால் நான் கடந்து வந்தே, இரு பரிவாரங்கள் எனக்கு தந்தே. எல்லோரே 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 உம்மை துதிப்பேன். எல்லோரே 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 உம்மை துதிப்பேன். ನೀನು ಬೇಡದಂಥದ್ದು, ನೀನು ಕೇಳದೆ ಇರುವಂಥದ್ದನ್ನು. ಆಮೇಲೆ ಕೆಳಗಡೆ ಓದಿ. ನಿನ್ನ ಜಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಜೀವಮಾನದಲ್ಲೆಲ್ಲ. ಓ ಸಾರಿ, ನಾನು 2 ಅರಸು ಹೇಳ್ತಾ ಇರೋದು ಸೊಲೊಮೋನನ ಬಗ್ಗೆ. 3:13. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಇನ್ನೊಬ್ಬನಿರುವುದಿಲ್ಲ. ಇವಾಗ ಸ್ಟಾರ್ಟಿಂಗ್ ಇಂದ ಮತ್ತೆ ಒಂದ್ಸರಿ ಓದಿ. ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ಕೆಳಗಡೆ 12ನೇ ವಚನ. உன் வார்த்தைகளின்படி செய்தேன். ஞானமும் உணர்வும் உள்ள இருதயத்தை உணர்வும் உள்ள இருதಯத்தை உனக்கு ತಂದೆ. ಕನ್ನಡದಲ್ಲಿ ನಿನ್ನ ಭಿನ್ನವನ್ನು ನೆರವೇರಿಸಿದ್ದೇನೆ. ನೋಡು ನಿನಗೆ ಜ್ಞಾನವನ್ನು. ಒಂದ್ ನಿಮಿಷ. 12ನೇ ವಚನ ಬೇಡೋಂಥದ್ದನ್ನು ಕೊಡ್ತಾರೆ. 13ನೇ ವಚನ ಕೇಳದೆ ಇರೋಂಥದ್ದು ಕೊಡ್ತಾರೆ. ಹಲ್ಲೆಲೂಯಾ. ದೇವರು ಕೇಳೋದ್ರನ್ನ ಕೊಟ್ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಕೊಡ್ತಾರೆ ಗೊತ್ತಾ? 1 ಅರಸು 4:29. 1 ಅರಸು 4:29. ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನ
ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಸಮುದ್ರದ ಮರಳಿನಷ್ಟು ಜ್ಞಾನ ವಿವೇಕ ಮನೋವಿಶಾಲತೆ. ಎಲ್ಲರನ್ನೂ ಪ್ರೀತಿ ಮಾಡೋದು ಮನೋವಿಶಾಲತೆ ಅಂತಂದ್ರೆ ಅವನಿಗೆ ವಿರೋಧಿಗಳೇ ಇರ್ಲಿಲ್ವಂತೆ, ಅವನ ಜೀವನದಲ್ಲಿ ವಿರೋಧಿಸೋರೇ ಇರ್ಲಿಲ್ಲಂತೆ. ಒಂದು ವಾಕ್ಯ ಹೇಳುತ್ತೆ, ಹಲ್ಲೆಲೂಯಾ. ಆಂಡವರು ಕೊಡ್ತಾರೆ 100% கொடுக்குறாரு சிஸ்டர். உங்களுக்கு கொடுக்காதே வேற யாருக்கும் கொடுக்கணும். ಹಲ್ಲೆಲೂಯಾ. ಮಕ್ಕಳನ್ನ ಕೊಟ್ರು, ಹೊಟ್ಟೆ ಉರಿ ಬೀಳೋ ಅಂತ ಈ ಸಾಕನ್ಗೆ ಹೊಟ್ಟೆ ಉರಿ ಬೀಳೋಷ್ಟು ಕೊಟ್ರು ಅನ್ಯ ಜನರು. ನೋಡಿ, ಯಾಕೋಬನ್ಗೆ ಒಂದು ಕೋಲಲ್ಲಿ ಹೋದ ಬರೋವಾಗ ಏನು ಹಳ್ಳಿನೇ ಕರ್ಕೊಂಡು ಬರೋತಾರ, ಊರೂರ್ನೇ ಕರ್ಕೊಂಡು ಬರೋತಾರ. 2 ಪಾಳೆಯ ಅಂದ್ರೆ ಏನ್ ಗೊತ್ತಾ? 1,000 ಜನ 1,000 ಬಿಡಾರ ಹಾಕೊಂಡಿರುವಂಥದ್ದನ್ನ ಜನ ಪಾಳೆಯ ಅಂತ ಕರೀತಾರೆ. ಅಂಥದ್ದು 2 ಪಾಳೆಯಕ್ಕೆ ಇವನು ಒಡೆಯನಾಗಿರ್ತಾನೆ. 3ನೇದಾಗಿ 4ನೇದಾಗಿ ಸೊಲೊಮೋನನಿಗೆ ದೇವರು ಕೊಡ್ತಾರೆ. ಎಷ್ಟು ಮಟ್ಟಿಗೆ ಕೊಡ್ತಾರೆ? ಸಮುದ್ರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕನ ದೇವರು ಕೊಡ್ತಾರೆ. ಕೆಳಗಡೆ ಓದಿ. ಅವನ ಜ್ಞಾನವು ಮೂಡಣ ದೇಶದವರೆಲ್ಲರ ಎಲ್ಲ ಮೂಡಣ ದೇಶ ಅಂದ್ರೆ ಯಾವುದು? ಮೂಡಣ ದೇಶ ಅಂದ್ರೆ ಯಾವುದು? ಕಿഴക്കത്തി ಪುತ್ತಿರರು, ಚೈನಾ, ಇಂಡಿಯಾ, ಇದು ಕೆಳಗಡೆ ಇರುವಂತ ಈ ದೇಶಗಳನ್ನೇ ಸೂರ್ಯ ಮೂಡುವಂತ ದೇಶ, ಹುಟ್ಟುವಂತ ದೇಶ. ಈ ದೇಶದಲ್ಲಿರುವಂತ ಎಲ್ಲಾ ಜ್ಞಾನಿಗಳಿಗಿಂತಲೂ ಇವನು ಜ್ಞಾನಿಯಾಗಿದ್ದಂತೆ. ಕೆಳಗಡೆ ಓದಿ. ಐಗುಪ್ತರ ಜ್ಞಾನಕ್ಕಿಂತಲೂ ಮಿಗಿಲಾದ ಐಗುಪ್ತರ ಜ್ಞಾನಕ್ಕಿಂತಲೂ ಅವ್ರು ಏನ್ ಮಾಡಿದ್ರು ಗೊತ್ತಾ? ಗೋಧಿ ಇಟ್ಟಿದ್ದಾರೆ. ಎಷ್ಟು ಸಾವಿರ? 3,500. ಏನಪ್ಪ ನೋಡ್ತಾ ಇದೀಯಾ? ಎಷ್ಟು? 3,500 ವರ್ಷದ ಕೆಳಗಡೆ ಗೋಧಿ ಕೆಟ್ಟಿಲ್ಲ. ಆ ಪಿರಮಿಡ್ ಅಲ್ಲಿ ಇಟ್ಟಿರುವಂಥದ್ದು 3,500 ವರ್ಷಕ್ಕೆ ಮುಂಚೆ ಜೇನುತುಪ್ಪ ಕೆಟ್ಟಿಲ್ಲ, ಅದು ಹಂಗೆ ಐತೆ ಫ್ರೆಶ್ ಆಗಿ. ಫ್ರಿಜ್ ಅಲ್ಲಿ ಇಟ್ಟು ನೋಡಿ 1 ತಿಂಗಳು. ಆಮೇಲೆ ಕುದುರೆ ನಿಲ್ಸೈತೆ, ಕುದುರೆ ಸತ್ತೋಗ್ಬಿಡೈತೆ, ಕುದುರೆ ಹಂಗೆ ಐತೆ. ಆ ರಾಜರ ಆ ಡೆಡ್ ಬಾಡಿಗಳನ್ನ ಆ ಪಿರಮಿಡ್ ಅಲ್ಲಿ ಮಲಗಿಸಿದ್ದಾರೆ, ಹಂಗೆ ಐತೆ. ಈಗ ಎಷ್ಟು ಏನು ರಾಕೆಟ್ ಅಲ್ಲಿ ಮಂಗಳ ಗ್ರಹಕ್ಕೆ ಹೋದ್ರು, ರಾಕೆಟ್ ಅಲ್ಲಿ ಸೂರ್ಯನ ಹತ್ರಕ್ಕೆ ಹೋದ್ರು, ಇಂಥ ಜ್ಞಾನ ಈಗಿನ ಸೈಂಟಿಸ್ಟ್ಗಳಿಗಿಲ್ಲ. ಸಿಸ್ಟರ್, 3,000 ವರ್ಷದ ಕೀಳೆ ವೆಚ್ಚಂದು ಗೋಧಿ ಹಂಗೆ ಐತೆ, ಹುಳ ಬಿದ್ದಿಲ್ಲ, ಕೆಟ್ಟಿಲ್ಲ ಪಿರಮಿಡ್ ಅಲ್ಲಿ. ಏನ್ ಬೆಂಗಳೂರು ಸಿಟಿನೇ ಕೊಂಡುಕೊಳ್ಳೋ ಅಷ್ಟು ಬಂಗಾರಗಳು ಆ ಪಿರಮಿಡ್ ಅಲ್ಲಿ ಇಟ್ಟಿದ್ದಾರೆ. ಸಮಾಧಿ, ಐಗುಪ್ತ ರಾಜರ ಸಮಾಧಿ. ಅದು ಹೆಂಗಿಡ್ತಾ ಇದ್ರು ಅಂದ್ರೆ ಮಣ್ಣು ಹಾಕ್ಬಿಟ್ಟು ಹಿಂಗ್ ಸಮಾಧಿ ಮಾಡ್ತಾರಲ್ಲ, ಆ ಥರ ಅಲ್ಲ ಅವ್ರು ಸಮಾಧಿ ಮಾಡುವಂಥದ್ದು. ಹಿಂಗೆ ಡೆಡ್ ಬಾಡಿ ಇಲ್ಲಿರುತ್ತೆ, ಹಿಂಗೆ ಒಂದು மண்ணு போட மாட்டேன், கட்டுவாங்கோ. கீழே 2, இது பிரமிடு. மேலே அப்படி இருக்குங்களே, கீழே கூட அப்படி இருக்கும். இப்படி 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 7 ಲೇಯರ್ இருக்கும். ಇದೇ ಸಮಾಧಿ ಅಂತ சொல்றது. ಈ ಐಗುಪ್ತ ದೇಶದವ್ರು ಎಷ್ಟು ಜ್ಞಾನಿಗಳು ಅಂತಂದ್ರೆ ನೋಡ್ರಿ, ರಾಜರ ಸಮಾಧಿಗಳು ಈ ಪಿರಮಿಡ್ಗಳನ್ನ ಆಗಿನ ಕಾಲದಲ್ಲೇ ಕಟ್ಟಿದ್ರು. ಇವ್ರಿಗಿಂತಲೂ ಸೊಲೊಮೋನ್ ಜ್ಞಾನಿನಂತೆ. உங்களுக்கு புரியலீங்களா? ಈ ಐಗುಪ್ತರ ಜ್ಞಾನಕ್ಕಿಂತಲೂ ಸೊಲೊಮೋನ್ ಜ್ಞಾನಿ ಅಂತೆ. ಅಷ್ಟರ ಮಟ್ಟಿಗೆ ದೇವರ ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಕೆಳಗಡೆ ಓದಿ ಬ್ರದರ್. ಅವನ ಜ್ಞಾನೋಕ್ತಿಗಳು 3,000. ಎಷ್ಟು ಜ್ಞಾನೋಕ್ತಿಗಳು? 3,000. 3,000. ಆಮೇಲೆ ಗೀತಗಳು 1,005. ಗೀತಗಳು 1,005. ಅವನು ಲೆಬೆನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಗಿಡದವರೆಗಿನ. 1 ನಿಮಿಷ. ಹಾಲು ಕುಡಿಯೋ ಚಿಕ್ಕ ಮಗುವಿಂದ ಹಿಡ್ಕೊಂಡು ಸಾಯೋ ಅಂತ ವ್ಯಕ್ತಿ ಸತ್ತ ನಂತರನು ಹೆಂಗಿರುತ್ತೆ, ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು, ಯಾರು ಹೆಂಗಿರ್ಬೇಕು, ಪ್ರಪಂಚ ಹೆಂಗಿರುತ್ತೆ, ಎಲ್ಲದನ್ನ ಬರೀತಾನೆ. ದೇವ್ರ ಜ್ಞಾನ ಕೊಟ್ರೆ ಸಾಕಪ್ಪ ಅನ್ನೋಷ್ಟು ಇವನ್ಗೆ ಯೋಚನೆ ಬಂದ್ಬಿಡುತ್ತೆ.
ಈ ಜ್ಞಾನನೂ ಕೂಡ ವ್ಯರ್ಥ ಅಂತ ಅಂದ್ಬಿಡ್ತಾನೆ ಕೊನೆಗೆ. ಎಷ್ಟು ಕೊಡ್ತಾರೆ ಇವನು, ಈ ಜ್ಞಾನನೂ ಕೂಡ ವೇಸ್ಟ್, ಸಮಸ್ತವೂ ವ್ಯರ್ಥ ಅಂತ ಹೇಳ್ಬಿಡ್ತಾನೆ. ಅಷ್ಟು ಜ್ಞಾನ 100% ಕೊಡ್ತಾರೆ. ಡಿಯರ್ ಫ್ರೆಂಡ್, ದೇವ್ರು ತನ್ನ ಮಕ್ಕಳಿಗೆ ಎಷ್ಟು ಕೊಡ್ತಾರೆ ಅಂದ್ರೆ, ನೀನು ನಂಬು ದೇವ್ರನ್ನ, ನಂಬಿ ಬಾ ದೇವ್ರ ಹತ್ರಕ್ಕೆ, ನಂಬಿ ಮಣಕಾಲ್ ಎದ್ದು ಕೂತ್ಕೋ, 100% ದೇವ್ರು ನಿನಗೆ ಕೊಡ್ತಾರೆ. வேறு கையா நான் கடந்து வந்தேன், இரு பரிவாரங்கள் எனக்கு தந்தீர். வேறு கையா நான் கடந்து வந்தேன், இரு பரிவாரங்கள் எனக்கு தந்தீர். எல்லோரே 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 உம்மை துதிப்பேன். உம்மை நம்பி வந்தே நான் வெட்கப்படல, உந்தைய என்னை கைவிடல. உம்மை நம்பி வந்தே நான் வெட்கப்படல, உந்தைய என்னை கைவிடல. ஆண்டவர் உன்னை எப்பவும் கைவிட மாட்டார். ಆಮೆನ್. ಹಲ್ಲೆಲೂಯಾ. ನಿಮಗೆ ಗೊತ್ತಾ 77:7 ಕೀರ್ತನೆ 77:7. ಸದಾಕಾಲಕ್ಕೂ ಬಿಟ್ಟೇ ಬಿಡುವನು. ಬಿಲೀವರ್ಸ್ ಪ್ರೇಯರ್ ಇಬ್ಡೆ ಪಂಡ್ರದ ಆಸಾಫ್ ಇಬ್ಡಿತಾ ಪ್ರೇಯರ್ ಪಣ್ಣ, ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವನು, ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ, ಆತನ ಕೃಪಾ ವಾತ್ಸಲ್ಯವು ನಿಂತು ಹೋಯಿತು, ಕೃಪಾ ವಾತ್ಸಲ್ಯವು ನಿಂತು ಹೋಯಿತು. ಆತನ ವಾಗ್ದಾನವು ಎಂದೆಂದಿಗೂ ಆತನ ವಾಗ್ದಾನಗಳು ಎಂದೆಂದಿಗೂ ಬಿದ್ದು ಹೋಯಿತು. ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನು. ದೇವರು ದಯೆ ಹಿಂಗೆ, ಅಮ್ಮ ಯಾ ಕಾಡೋ, ಅಯ್ಯೋ ಯಾ ಕಾಯಿಲೆ, ಅಯ್ಯೋ ಯಾ ಪೈಯ ಅಪ್ಪಿ, ನನ್ನ ಹುಡುಗ ಹಿಂಗೆ, ನಮ್ಮ ಹುಡುಗಿ ಹಿಂಗೆ, ನನ್ನ ಗಂಡ ಹಿಂಗೆ. ದೇವರು ದಯವಿಡಲಿಕ್ಕೆ ನಾನು ವರ್ಷಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಪ್ರಾರ್ಥನೆ ಕೇಳಲಿಲ್ಲ. ದೇವ್ರು ದಯವಿಡಲಿಕ್ಕೆ ಮರ್ತು ಬಿಟ್ಟ. ಆಮೇಲೆ ದೇವರಿಗೆ ಕೋಪ ಬಂದು ಕರುಳನ್ನ ಬಿಗಿ ಹಿಡ್ಕೊಂಡಿದ್ದಾನೆ. ಓದಿ, ಕೋಪದಿಂದ ತನ್ನ ಕರುಳುಗಳನ್ನು ಬಿಗಿ ಹಿಡಿದಿದ್ದಾನೋ. ತಮಿಳು ಪಡಿಂಗು இந்த வசனம். ஆண்டவர் நித்திய காலமாய் தள்ளி விடுவாரோ, ஆண்டவர் நித்திய காலமாய் தள்ளி விடுவாரோ, இனி ஒருபோதும் தயை செய்யாது இருப்பாரோ, இன்னும் ஒருபோது தயை செய்யாமல் இருப்பாரோ, அவருடைய கிருபை முற்றிலும் அற்று போயிற்றோ, அவருடைய கிருபை முற்றிலும் அற்று போயிற்றோ, வாக்கு தத்தமானது தலைமுறை தலைமுறைக்கு ஒழிந்து போயிற்றோ, வாக்கு தத்தங்கள் தலைமுறை தலைமுறையாகி ஒழிந்து போயிற்றோ. ஆಮೇಲೆ தேவன் இரக்கம் செய்ய மறந்தாரோ, தேவன் இரக்க செய்ய மறந்தாரோ, கோபத்தினாலே தமது உருக்கமான இரக்கங்களை அடைத்துக் கொண்டாரோ. அப்படின்னா ಕರುಳುಗಳನ್ನು, ಕರೆಕ್ಟಾ? ಉರುಕಮಾನ இரக்கம், ಉರುಕಮಾನ இரக்க. ಕನ್ನಡದಲ್ಲಿ ಆತನ ಕರುಳುಗಳನ್ನು ಬಿಗಿ ಹಿಡಿದಿದ್ದಾನೋ ಎಂದ್ರೇನು? ಆವಾಗ ಕೆಳಗಡೆ ಯೋಚನೆ ಮಾಡ್ತಾನೆ, ಹೀಗೆ ಅಂದುಕೊಳ್ಳೋದು ನನ್ನ ಬುದ್ಧಿಹೀನತೆನೇ ಸರಿ. ಕೆಳಗಡೆ ಓದಿ. ಮತ್ತು ನಾನು ಅಂದುಕೊಂಡದ್ದೇನೆಂದರೆ, ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ, ಹೀಗೆ ನೆನೆಸುವುದು ನನ್ನ ಬುದ್ಧಿಹೀನತೆ, ಹೀಗೆ ನೆನೆಸುವುದು ನನ್ನ ಬಲಹೀನತೆ, ಹೀಗೆ ನೆನೆಸುವುದು ನನ್ನ ಅವಿಶ್ವಾಸ, ಹೀಗೆ ನೆನೆಸುವುದು ನನ್ನ ಅಪನಂಬಿಕೆ, ಹೀಗೆ ನೆನೆಸುವುದು ನನ್ನ ವೀಕ್ನೆಸ್, ಹೀಗೆ ನೆನೆಸುವಂಥದ್ದು ನನ್ನಲ್ಲಿ ನಂಬಿಕೆ ಇಲ್ಲ ಅಂತ. ನಾನು ನಂಬೋದಾದ್ರೆ ದೇವರು 100ರಷ್ಟು ಅದ್ಭುತ ಮಾಡ್ತಾರೆ. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ, ನಿನ್ನ ನಂಬಿಕೆಯೇ ನಿನ್ನನ್ನು ಗುಣಪಡಿಸಿದೆ, ನಿನ್ನ ನಂಬಿಕೆ ನಿನ್ನ ಪಾಪವನ್ನು ತೊಳೆದಿದೆ, ನಿನ್ನ ನಂಬಿಕೆ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ. ನನ್ನನ್ನು ನಂಬೋನು ಬದುಕುವನು, ಬದುಕುತ್ತಾ ನನ್ನ ನಂಬನು ಎಂದಿಗೂ ಸಾಯುವುದಿಲ್ಲ. ಯಾಕೆ? ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ. ಬೇರು ಕೈಯ கடந்து வந்தேன், இரு பரிவாரங்கள் எனக்கு தந்தே, வேறு கை
ಶ್ರೀ ಲೂಕನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ. ಶ್ರೀ ಲೂಕನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ. ಮಾತಾಡುವುದನ್ನು ಮುಗಿಸಿದ ಮೇಲೆ ಆ, ಸೀಮೋನನಿಗೆ ಆ. ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಆ. ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದ. ಆಮೇಲೆ ಅದಕ್ಕೆ ಸೀಮೋನನು ಸೀಮೋನನು ಗುರುವೇ, ಸ್ವಾಮಿ ನಾವು ನಿನಗ್ ಸ್ವಾಮಿ ನಿನಗೆ ಗೊತ್ತಿಲ್ಲ, ನೀನು ಮರ್ಗೆಲ್ಸ ಮಾಡೋಂಥವ್ನು, ನಾವು ಮೀನ್ ಹಿಡಿಯೋಂಥವ್ರು, ನಿನಗೆ ಗೊತ್ತಿಲ್ಲ. ನೋ 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 ನೋ, ನೀನ್ ಮರಗೆಲ್ಸ ಮಾಡೋಂಥ ಜನರಿಗೆ ನಿಂತ್ಕೊಂಡು ಪೀಠದ ಮೇಲೆ ಪ್ರಸಂಗ ಮಾಡೋಂಥವ್ನು, ನಾವು ಮೀನ್ ಹಿಡಿಯೋರು, ಮೀನುಗಳ ಬಗ್ಗೆ ನಮಗ್ ಗೊತ್ತು. ಆಮೇಲೆ ಏನಂತ ಹೇಳ್ತಾನೆ, ರಾತ್ರಿ ಎಲ್ಲ ಕಷ್ಟಪಟ್ವಿ, ಏನು ಸಿಕ್ಕಲಿಲ್ಲ, ಒಂದು ಮೀನು ಸಿಕ್ಲಿಲ್ಲ, ಆದರೆ ನಿನ್ನ ಮತ್ತಿ ಮೀನು ಸಿಕ್ಲಿಲ್ಲ, ಬಾಂಗ್ಡಾ ಮೀನು ಸಿಕ್ಲಿಲ್ಲ. ಸರಿ ಹೋಗ್ಲಿ, ನಾವು ಡಿಸೊಬೀಡಿಯನ್ಸ್ ಅಲ್ಲ, ನಾವು ಒಬೀಡಿಯನ್ಸ್. ಎಷ್ಟು ಜನ ಇದ್ದೀರಾ ಡಿಸೊಬೀಡಿಯನ್ಸ್ ಇಲ್ಲಿ? ಅವಿಧೇಯರು. ದೇವ್ರು ಎದ್ದು ಪ್ರೇಯರ್ ಮಾಡೋ ಅಂತಂದ್ರೆ ಪಾಸ್ಟಮ್ಮ ಅವ್ರೆ ಪ್ರೇಯರ್ ಮಾಡ್ಕೊಳ್ತಾರೆ ಅಂತ ಗುಬ್ರ ಹಾಕೊಂಡು ಮಲಿಕೊಳ್ಳೋದು. ನಮಗೋಸ್ಕರ ಪಾಸ್ಟಮ್ಮ ಪ್ರೇಯರ್ ಮಾಡ್ತಾರೆ. ಪಾಸ್ಟಮ್ಮ ಹಿಂಗೆ ಪ್ರೇಯರ್ ಮಾಡಿದ ತಕ್ಷಣ ವಾಸಿ ಆಗ್ಬಿಡ್ಬೇಕಿಲ್ಲ ಅಂದ್ರೆ ಪಾಸ್ಟಮ್ಮ ಸರಿ ಇಲ್ಲ. ஒரு விசுவாசத்துக்கு ஒரு விசுவாசம் கரெக்டா இருந்தாக்கத்த அங்க அದ್ಭುತ நடக்குது. ಹಲ್ಲೆಲೂಯಾ. ದೇವರ ಬಳಿಗೆ ಬರೋನು ದೇವರು ಇದ್ದಾನೆ ಮತ್ತು ತನ್ನ ಹುಡುಗರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಯಾಕೆಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಎಲ್ಲಿ ಮರ್ತೋಗ್ಬಿಟ್ಟೆ? ಲೂಕ 5. ಅದೇನಕ್ಕೆ ಬಂತಿಲ್ಲಿ? ಹಲ್ಲೆಲೂಯಾ. ಆ ವಿಧೇಯತ್ವ. ಪೇತ್ರ ಏನ್ ಮಾಡ್ತಾನೆ? ಸ್ವಾಮಿ ಹಾಕೊಂಡ್ರೆ ಹಾಕ್ತಾರೆ. ಎಷ್ಟು ಜನ ಹಾಕೊಂಡ್ರೆ ಹಾಕ್ತೀರಾ? ನಾಳೆ ನೋಡ್ಕೊಂಡ ಬಿಡು, ನಾಡದ್ ನೋಡ್ಕೊಂಡ ಬಿಡು, ಫಾಸ್ಟಿಂಗ್ ಪ್ರೇಯರ್ 3 ದಿವಸ ಹಾಕ್ರಿ ಅಂತಂದ್ರೆ ಮುಂದಿನ ವರ್ಷ ನೋಡೋಣ ಬಿಡು. ಎದ್ದು ಪ್ರೇಯರ್ ಮಾಡ್ರಿ ಮಾಡಕ್ಕೆ ಟೈಮ್ ಐತೆ ಬಿಡು. ಬೈಬಲ್ ಓದ್ರಿ ಇವನು ಹೇಳಿದ ತಕ್ಷಣ ಮಾಡ್ತಾನೆ. ವಿಧೇಯತ್ವ ತೋರಿಸ್ತಾನೆ. ಅಲ್ಲೇನ್ ನಡೆಯುತ್ತೆ ಅಂತಂದ್ರೆ ಬಲೆ ಅರ್ಧೋಗೋಷ್ಟು ಸಿಗುತ್ತೆ. ಓದಿ ಕೆಳಗಡೆ. ಆದರೆ ನಿನ್ನ ಮಾತಿನ ಮೇಲೆ ಬಳೆಗಳನ್ನು ಹಾಕುತ್ತೇನೆ ಅಂದನು. ದೇವ್ರು ಹೇಳಿದ್ರೆ ದೇವ್ರು ಎದುರುಗಡೆ ಬಂದು ನಿಂತು ಮಾತಾಡ್ಬೇಕು. ಎಲ್ಲರ ಹತ್ರ ಎದುರುಗಡೆ ನಿಂತು ಮಾತಾಡಲ್ಲ. ಎಲ್ಲರ ಹತ್ರ ಎದುರುಗಡೆ ಬಂದು ನಿಂತು ಮಾತಾಡೋಂಗಿದ್ರೆ ನಮ್ಮಂತ ಸೇವಕರು ಏನಕ್ಕೆ? ಕರೆಕ್ಟ್ ತಾನೆ? ದೇವರು ತನ್ನ ಸೇವಕರನ್ನ ಪ್ರವಾದಿಗಳ ಮೂಲಕ, ಅಪೋಸ್ತಲರ ಮೂಲಕ, ಪಾಸ್ಟರ್ಸ್ ಮೂಲಕ, ಇವಾಂಜಲಿಸ್ಟ್ ಮೂಲಕ, ಎಲ್ಲ ದೇವ್ರ ಮಕ್ಕಳ ಮೂಲಕ ದೇವ್ರು ಮಾತಾಡ್ತಾರೆ. ಅದನ್ನ ಕೇಳಬೇಕು, ನಾವು ವಿಧೇಯರಾಗಬೇಕು. ನೋಡಿ 10:40 ಮತ್ತಾಯ, 10:40 ಮತ್ತಾಯ. ಇನ್ನೊಬ್ರು ಲೂಕ 10:16 ಓದಿ. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು. ಒಬ್ಬ ದೇವರ ಸೇವಕರ ಮಾತು ಕೇಳಿದ್ರೆ ನಿಮ್ಮನ್ನು ಸೇರಿಸಿಕೊಳ್ಳೋ, ನನ್ನನ್ನು ಸೇರಿಸಿಕೊಳ್ಳೋನಾಗಿದ್ದಾನೆ. ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳೋ, ನನ್ನನ್ನು ಕಳುಹಿಸಿಕೊಟ್ಟ ಆತನನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ. ದೇವರ ಸೇವಕರ ಮಾತನ್ನ ಕೇಳುವಂತ ನೋಡಿ ಲೂಕ 10:16. ನಿಮ್ಮ ಮಾತನ್ನು ಕೇಳುವವನು. ನೋಡಿ, ಮೊದಲನೇದಾಗಿ ನಿಮ್ಮನ್ನು ಸೇರಿಸಿಕೊಳ್ಳೋರು ನಮ್ಮನ್ನು ಸೇರಿಸಿಕೊಳ್ಳೋರಾಗಿದ್ದಾರೆ. ನನ್ನನ್ನು ಸೇರಿಸಿಕೊಳ್ಳೋ, ನನ್ನನ್ನು ಕಳಿಸಿಕೊಟ್ಟು ಆತನ ಸೇರಿಸಿಕೊಳ್ಳೋನಾಗಿದ್ದಾನೆ. ಆಮೇಲೆ ಲೂಕ 10:16, ನಿಮ್ಮ ಮಾತು ಕೇಳುವವನು ನನ್ನ ಮಾತನ್ನು ಕೇಳುವನಾಗಿದ್ದಾನೆ. ನೋಡಿ, ಈ ಬೈಬಲ್ ಬೇಡ, ಕನ್ನಡದಲ್ಲಿ ಈ ಬೈಬಲ್ ಬೇಡ, ಡೈವರ್ಟ್ ಆಗುತ್ತೆ. ನಿನ್ನ ಮಾತನ್ನು ಕೇಳುವನು, ನನ್ನ ಮಾತನ್ನು ಕೇಳುವನಾಗಿದ್ದಾನೆ. ನಿಮ್ಮನ್ನು ಅಲಕ್ಷ್ಯ ಮಾಡುವವನು. ನಿನ್ನ ಮಾತನ್ನು ಯಾರಾದ್ರೂ ಅಲಕ್ಷ್ಯ ಮಾಡೋದಾದ್ರೆ ನನ್ನ ಮಾತನ್ನು ಅಲಕ್ಷ್ಯ ಮಾಡೋನಾಗಿದ್ದಾನೆ. ಈ ಪಾಸ್ಟ್ ಹೇಳಿದ್ರೆ, ಇವ್ರು ಹೇಳಿದ್ರೆ ಬಿಟ್ಟಾಕು ಅಂತ ಅಂದ್ರೆ ದೇವರ ಮಾತನ್ನ ಅಲಕ್ಷ್ಯ ಮಾಡ್ದಂಗೆ. ಪೇತ್ರ ಏನ್ ಮಾಡ್ತಾನೆ? ನೀನ್ ಹಾಕೊಂಡ್ರೆ ತಕ್ಷಣ ಹಾಕ್ತಾನೆ. ಎಷ್ಟು ಮಟ್ಟಿಗೆ ಸಿಕ್ತು ಪಡಿಂಗು? ಬಲೆ ರಾಶಿಯಾಗಿ ಎಷ್ಟು ಮಟ್ಟಿಗೆ ಬಲೆ ಅರಿದು ಹೋಗುವಷ್ಟು ಮಟ್ಟಿಗೆ ಸಿಗುತ್ತೆ. ஆண்டவர் படகுக்குள்ள நீ போனா இல்ல
படகுக்குள்ள ஆண்டவர் வந்தக்கா ஒரே மிரக்கல் நடக்கும். என்னன்னா, ನಿನ್ನ ಜೋಬು, ನಿನ್ನ ಕುಟುಂಬ, ನಿನ್ನ ಎಲ್ಲ ವಿಧದ ಜೀವಿತ ಹರಿದು ಹೋಗೋಷ್ಟು ದೇವರು ತಕ್ಕೋ 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 ಅಂತ ತುಂಬಿಸ್ತಾರೆ. ಆಮೆನ್. ದೇವ್ರೇ ನಿನ್ನ ಹತ್ರ ಬಂದ್ರು ಸರಿ, ನೀನೇ ದೇವ್ರ ಹತ್ರ ಹೋದ್ರು ಸರಿ, ದೇವ್ರು ನಿನ್ನನ್ನು 100ರಷ್ಟು ಆಶೀರ್ವಾದ ಮಾಡ್ತಾರೆ. 5:10 ಪೇತ್ರ, ಮೀನು ಹೆಂಗೆ ಸಿಕ್ತು? ಜ್ಞಾಪಕ ಆಯ್ತಾ? ಹೆಂಗೆ? ರಾತ್ರಿ ಎಲ್ಲ ಇಲ್ಲ, ಒಂದು ಮೀನು ಇಲ್ಲ, ಒಂದು ಬಾಂಗ್ಡಾ ಮೀನು ಇಲ್ಲ, ಹರಿದೋಗೋಷ್ಟು ಸಿಕ್ತು. ಇದೇ ಥರ ಹರಿದು ಹೋಗೋಷ್ಟು ನಿನ್ನ ಸೇವೆನ, ನಿನ್ನ ಸೇವಕನಾಗಿ ಮಾಡಿ, ನಿನ್ನ ದೊಡ್ಡ ಪಾಸ್ಟ್ ಆಗಿ ಮಾಡಿ, ಬಲ್ಲೆ ಹರಿದು ಹೋಗೋಷ್ಟು ಆತ್ಮಗಳನ್ನ ಕೊಡ್ತೇನೆ ಅಂತ ದೇವರು ಹೇಳ್ತಾರೆ. ಜೋರಾಗಿ 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 ನೋಡಿ ಅಲ್ಲಿ ವಾಕ್ಯ, ನೋಡಿ ಅಲ್ಲಿ ವಾಕ್ಯ 5:10. ಸೀಮೋನನ ಪಾಲುಗಾರರಾಗಿ ದಂತ 5:10 ಸೀಮೋನನ ಪಾಲುಗಾರರಾಗಿದ್ದಂತ ಜೆಬದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗುವಿ. ಸ್ವಾಮಿ, ನಾನು ನನ್ನ ಸ್ವಂತ ಬಲದಿಂದ ರಾತ್ರಿ ಎಲ್ಲ ಟೈಮ್ ಮಾಡಿ ಒಂದು ಮೀನು ಸಿಕ್ಲಿಲ್ಲ, ಇನ್ನು ಆತ್ಮಗಳು ಸಿಗ್ತಾವ, ಭಯ ಬಿಡ್ಬೇಡ, ನಾನು ಕೊಡ್ತೇನೆ. ಆತ್ಮಗಳನ್ನ ಕೊಡುವಂಥದ್ದು ದೇವರು. ಹಲ್ಲೆಲೂಯಾ. ಒಬ್ಬೊಬ್ಬರನ್ನ ಸೇವಕರಾಗಿ ಮಾಡ್ತಾರೆ, ಮಾತನಾಡಿದ್ರೆ ಆತ್ಮಗಳಿಂದ ತುಂಬಿಸ್ತಾರೆ. ಇಲ್ಲದೆ ಇರ್ಬೋದು, ಆಂಡವರು ಕೊಡುತ್ತಾರೆ. ಹಲ್ಲೆಲೂಯಾ. ಲೂಕ 2:41 ಒಂದೇ ಒಂದು ಪ್ರಸಂಗ, 3,000 ಜನ. ಆತನ ತಂದೆ ತಾಯಿಗಳು ನೋ ಅಪೊಸ್ತಲರ ಕೃತ್ಯ 2:41, ಸಾರಿ, ಅಪೊಸ್ತಲರ ಕೃತ್ಯ 2:41, ಅಪೊಸ್ತಲರ ಕೃತ್ಯ 2:40. ಒಪ್ಪಿಕೊಂಡವರು, ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಯಾರ ಮಾತಿಗೆ? ನೋ, ಯಾರ ಮಾತಿಗೆ? ಲೂಕ 5ನೇ ಅಧ್ಯಾಯ. ರಾತ್ರಿ ಎಲ್ಲ ಕಷ್ಟಪಟ್ಟು ಒಂದು ಮೀನು ಹಿಡಿಯಕ್ಕೆ ಯಾರ ಕೈಯಲ್ಲಿ ಆಗ್ಲಿಲ್ವೋ, ನಾನು ಹೋಗಿ ದೇವ್ರ ವಾಕ್ಯ ಹೇಳ್ತೀನಿ, ಒಬ್ರು ರಕ್ಷಣೆಗೆ ಬರಲ್ಲ. ನಾನು ಹೋಗಿ ಅಕ್ಕಪಕ್ಕದ ಮನೆಯಲ್ಲಿ ದೇವ್ರ ವಾಕ್ಯ ಹೇಳ್ತೀನಿ, ಒಬ್ರು ರಕ್ಷಣೆಗೆ ಬರಲ್ಲ. ಆಫ್ಟರ್ ಆಲ್ ಒಂದು ಮೀನು ಕೂಡ ಸಿಕ್ಕಲ್ಲ. ನೀನು ಬೇಟೆ ಆಡಕ್ ಹೋದ್ರೆ, ದೇವರನ್ನ ಕೈ ಹಿಡಿದು ಜೊತೆಯಲ್ಲಿ ಕರ್ಕೊಂಡೋದ್ರೆ ಏನಾಗುತ್ತೆ ಅಂದ್ರೆ, ಒಂದೇ ಸಾರಿ 3,000 ಜನ. ಜೋರಾಗಿ 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 ಜೋರಾಗಿ. ಎಷ್ಟು 1,000 ಜನ? ಒಂದು ಪ್ರಸಂಗ. ಆಮೇಲೆ 2ನೇ ಪ್ರಸಂಗ 4:4, ಅಪೊಸ್ತಲರ ಕೃತ್ಯ 4:4. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಯಾರ ವಾಕ್ಯ? ಅಪೊಸ್ತಲರ ವಾಕ್ಯ. ಅದರಲ್ಲಿ ಸ್ಪೆಷಲ್ ಆಗಿ ಪೇತ್ರನ ವಾಕ್ಯ ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರು ಸಂಖ್ಯೆ ಸುಮಾರು ಎಷ್ಟು ಸರ? ಬರೀ ಗಂಡಸ್ರೇ ಸುಮಾರು 5,000 ತನಕ ಬೆಳೆಯಿತು. 3,000ದಿಂದ 5,000. ಇವಾಗ ಎಷ್ಟು ಜನ ಅವ್ರೆ? ಚೋಚಲಿ ಗಂಡಸರು ಕಮ್ಮಿ, ಹೆಂಗಸರು ಎಷ್ಟು ಜನ ಇದ್ದಾರೆ? ಹಾಗಿದ್ರೆ ಗಂಡಸ್ರೇ 5,000 ಜನ ಅಂದ್ರೆ ಹೆಂಗಸರು ಒಂದು 15,000 ಜನ. ಒಟ್ಟಾರೆ ಆ ಒಂದು ಪ್ರಸಂಗದಿಂದ ಬ್ಯಾಪ್ಟಿಸಮ್ ತಕೊಂಡವ್ರು 20,000 ಜನ ಇರ್ತಾರೆ. ಯಾವ ಪೇತ್ರ ಅವನು ಬೆಸ್ಟ್ ಅಲ್ವೇನೋ? ದೂರದಲ್ಲಿ ನಿಂತ್ಕೊಂಡು ನೋಡ್ದೆ, ಅವನು ಬೆಸ್ಟ್ ಅಲ್ವೇನೋ? ಹೌದು, ಇವತ್ತೇನು ಇಷ್ಟು ದೊಡ್ಡ ಪಾಸ್ಟರ್ ಹೋಗ್ಬಿಟ್ಟಿದ್ದಾನೆ. ಯಾಕೆ? ಉನ್ನೈ ನಂಬಿ ಬಂದೆ, ನಾನು ವೆಕ್ಕ ಪಡಲೆ, ಉಂದಯನೆನ್ನೈ ಕೈ ಬಿಡಲೆ, ಉಮ್ಮೈ ನಂಬಿ ಬಂದೆ, ನಾನು ವೆಕ್ಕ ಪಡಲೆ, ಉಂದಯ ಎನ್ನೈ ಕೈ ಬಿಡಲೆ, வெறுங்கையா நான் நடந்து வந்தேன், இரு பரிவாரங்கள் எனக்கு தந்தீர். வெறுங்கையா நான் கடந்து வந்தேன், இரு பரிவாரங்கள் எனக்கு தந்தீர். எல்லோரே 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 உம்மை துதிப்பேன். எல்லோரே 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 உம்மை துதிப்பேன். ಇವನು ಪ್ರಸಂಗ ಮಾಡಿದಾಗ ಮೊದಲನೇ ಸಾರಿ 3,000 ಗಂಡಸರು ಮಾತ್ರನೇ.
ಇಲ್ಲಿ 5,000. ಯಾರು? ಈ ಬೆಸ್ತ ABCD ಗೊತ್ತಿಲ್ಲ. 6ನೇ 7ನೇ ವಚನ ನೋಡಿ, ಬೆಳೆದು ಬಿಡ್ತಾರೆ, ಲೆಕ್ಕ ಹಾಕಕ್ಕಾಗ್ದಿರಂತ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಶಿಷ್ಯರ ಸಂಖ್ಯೆ 3,000 ಅಲ್ಲ, 4,000 ಅಲ್ಲ, ಲೆಕ್ಕ ಮಾಡದಿರೋಷ್ಟು ಬಹಳವಾಗಿ ಹೆಚ್ಚುತ್ತೆ. ಇಲ್ಲದೆ ಇದ್ದಂತ ಪೇತ್ರನ ಜೀವಿತದಲ್ಲಿ ಪೂರ್ಣ ಅನುಗ್ರಹ. ಪೇತ್ರ ಕೂತ್ಕೊಳ್ತಾನೆ, ಒಂದ್ಸರಿ ಯೋಚನೆ ಮಾಡ್ತಾನೆ, ನಾನು ಬೆಸ್ಟ್ ಆಗಿದ್ದೆ, ಇವತ್ತು ದೇವರು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ಏನು ಎಲ್ಲ ಕಾಲಟ್ಟ ತಕೊಂಡ್ ಬಂದಿಡ್ತಾವ್ರೆ, ಎಲ್ಲ ಕಾಲ್ಗೆ ದಬಾ ದಬಾ ಅಂತ ಕಾಲ್ಗೆ ಅಡ್ಡ ಬೀಳೋ ತರ ಜೀವನ ಮಾಡ್ತಾರೆ. ಇವನು ನೆರಳು ನೋಡಿದ್ರೇನೆ ವಾಸಿ ಆಗೋಗ್ಬಿಡ್ತಾರೆ. ಏನಿದು? ಪೂರ್ಣ ಅನುಗ್ರಹ. ಅದಿದು 14 ತಿಂಗಳೇ ದ ಪಾಟ್ ಅಲ್ಲ, ಇದೇ ಇದರಲ್ಲಿದು காயப்பட்டு வந்தே கண்ணீரில் சென்றேன், கலங்கின எனக்காக இறங்கி வந்தீர். காயப்பட்டு வந்தேன், கண்ணீரில் சென்றேன், கலங்கின எனக்காக இறங்கி வந்தீர். உடன்படிக்கை என்னோடு செய்து இழந்திட்ட யாவையும் திரும்ப தந்தீர். ಜೋರಾಗಿ ಜೋರಾಗಿ இழந்திட்ட யாவையும் திரும்ப தந்தீர். எல்லோகே 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 உம்மை துதிப்பேன். எல்லோகே 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 உம்மை துதிப்பேன். நம்பி வந்தேன் நான் ಕೊನೆಯದಾಗಿ ದೇವರು ಪೇತ್ರನ್ಗೆ ಕೊಟ್ಟರು. ಎಷ್ಟರ ಮಟ್ಟಿಗೆ? ಪೂರ್ಣ ಅನುಗ್ರಹ. ಎಷ್ಟು ಮಟ್ಟಿಗೆ ಪೂರ್ಣ ಅನುಗ್ರಹ? ಬೆಸ್ತ ಬರ್ತಾನೆ, 3 ವರ್ಷ ಜೀಸಸ್ ಕೂಡ ಟ್ರೈನಿಂಗ್, ಜೀಸಸ್ 3 ಇಯರ್ಸ್ ಟ್ರೈನಿಂಗ್ ಕೊಡ್ತಾರೆ. 3 ಇಯರ್ಸ್ ಆದ ನಂತರ ಸಭಾಧ್ಯಕ್ಷನಾಗಿ, ಬಿಷಪ್ ಆಗಿ ಮಾಡ್ತಾರೆ ಪೇತ್ರನ್ನ. ಎಲ್ಲಿನ ತನಕ ಗೊತ್ತಾ? ಇವನು ಸೊಂಟಕ್ಕೆ ಬಟ್ಟೆ ಕಟ್ಕೊಳ್ಳಕ್ಕೆ ಆಗದಿರೋಷ್ಟು ವಯಸ್ಸಾಗೋಗ್ಬಿಡುತ್ತೆ ಇವನ್ಗೆ. ಇವನು ಸೊಂಟಕ್ಕೆ ಬಟ್ಟೆ ಕಟ್ಕೊಳಕ್ ಆಗದಿರೋಷ್ಟು ವಯಸ್ಸಾದಾಗ ಇವನ್ನ ಎತ್ತಿ ನಿಲ್ಲಿಸಿ ಸೊಂಟಕ್ಕೆ ಬಟ್ಟೆ ಕಟ್ಬಿಟ್ಟು ಇವನಿಗೆ ಇಷ್ಟ ಇಲ್ದಿರೋ ಅಂತ ಸ್ಥಳಕ್ಕೆ ತಕೊಂಡೋಗಿ ಶಿಲ್ಬೆಗೆ ಹಾಕ್ತಾರೆ. ಆ ಶಿಲ್ಬೆ ನೋಡಿ, ನನ್ನ ಸ್ವಾಮಿ ಸತ್ತಿರುವಂತ ಶಿಲುಬೆ, ಇಂಥ ಶ್ರೇಷ್ಠ ಸೌಭಾಗ್ಯ ನನಗ ಅಂತ ಕೇಳ್ತಾನೆ. ಹೌದು ಪೇತ್ರನೇ, ನಿನ್ನನ್ನು ಶಿಲ್ಬೆಗೆ ಹಾಕ್ತಿ, ದಯವಿಟ್ಟು ನನ್ನನ್ನು ಶಿಲ್ಬೆಗೆ ಹಾಕ್ರಿ. ಆದ್ರೆ ಆ ಸ್ವಾಮಿ ಶಿಲುಬೆ ಮೇಲೆ ಸತ್ರಲ್ಲ, ಆ ಥರ ನನಗೆ ಬೇಡ. ಅಂಥ ಭಾಗ್ಯ ಈ ದರಿದ್ರನಿಗೆ ಸಿಕ್ಕಲ್ಲ. ಬೆಸ್ತನ್ನ ತಕೊಂಡು ಬಂದು ಇಂಥ ಮಹಾ ಪದವಿ ಕೊಟ್ಟಿದ್ದಾರೆ. ಶಿಲುಬೆಗೆ ಹಾಕ್ಬಿಟ್ಟು ತಲೆ ಕೆಳಗಡೆ ಮಾಡಿ ನನ್ನನ್ನ
ಶಿಲುಬೆಯಲ್ಲಿ ಉಣ್ರಿ ಅಂತೇಳಿ ಶಿಲುಬೆಯಲ್ಲಿ ತಲೆ ಕೆಳಗಾಗಿ ಉಣ್ತಾರೆ. ಉಣುವಾಗ ಆಡ್ತಾನೆ, ಆಂಡವರೇ ಉನ್ನೈ ನಂಬಿ ಬಂದೆ நான் வெக்கப்படல உந்தயவென்னை கைவிடல உம்மை நம்பி வந்தேன் நான் வெக்கப்படல உந்தயவென்னை கைவிடல வேறு கையால் நான் கடந்து வந்தேன் இரு பரிவாரங்கள் எனக்கு தந்தீர் வேறு கையால் நான் கடந்து வந்தேன் இரு பரிவாரங்கள் எனக்கு தந்தீர் எல்லோகே 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 உம்மை துதிப்பேன் எல்லோகே 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 உம்மை துதிப்பேன். ಕೊನೆಯದಾಗಿ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿ. 1 ಕೊರಿಂಥ 1ನೇ ಅಧ್ಯಾಯ 7ನೇ ವಚನ. 1 ಕೊರಿಂಥ 1ನೇ ಅಧ್ಯಾಯ 7ನೇ ವಚನ. ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಹೀಗೆ ಅಮ್ಮ, ಹೀಗೆ ನೀವು ಯಾವ ಕೃಪಾವರದಲ್ಲಿ ಕೊರತೆ ಇಲ್ಲದವರಾಗಿ ಒಂದು ನಿಮಿಷ, ನೀವು ಯಾವ ಕೃಪೆ, ಯಾವ ಆಶೀರ್ವಾದ, ಆರೋಗ್ಯ ಮಾತನಾಡ್ತೀರ, ಸಮೃದ್ಧಿ ಮಾತನಾಡ್ತೀರ, ಕುಟುಂಬ ಆಶೀರ್ವಾದ ಮಾತನಾಡ್ತೀರ, ವರಗಳಿಂದ, ಬೈಬಲ್ ಓದೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ, ಉಪವಾಸ ಮಾಡೋದ್ರಿಂದ, ಸುವಾರ್ತೆ ಸಾರೋದ್ರಿಂದ, ಪರಿಶುದ್ಧಾತ್ಮನ ವರಗಳಿಂದ, ಯಾವ ಕೃಪಾ ವರದಲ್ಲಿಯೂ ನೀವು ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಹೇಗೆ ಯಾವ ಕೃಪೆಯಲ್ಲಿಯೂ ನಾವು ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಎದುರು ನೋಡುತ್ತಾ ಕೊಂಚ ಕಾಲಂ பூமியிலே கொஞ்ச காலம் இந்த பூமியிலே இயேசுவுக்காய் சுவிசேஷத்துக்காய் இயேசுவுக்காய் சுவிசேஷத்துக்காய் தானான தனனா தானானா தானான தனனா தானானா தானான தனனா தானானா தானான தனனா தானானா சங்கீதக்காரன் தாவீதை காண்பேன் பாட சொல்லி கேட்பேன் அந்த சங்கீதக்காரன் தாவீதை காண்பேன் பாட சொல்லி கேட்பேன் அங்கு சேர்ந்து பாடிடுவேன் நான் நடனமாடிடுவேன் அங்கு சேர்ந்து பாடிடுவேன் நான் நடனமாடிடுவேன் தானான தனனா தானானா தானான தனனா தானானா தானான தனனா தானானா தானான தனனா தானானா 1 ಕೊರಿಂಥ ಏನು, ಯಾವ ಕೃಪಾವರದಲ್ಲಿ ನಾವು ಕೊರತೆ ಇಲ್ಲದವರಾಗಿ ಯೇಸು ಕ್ರಿಸ್ತನ ಬರುವಿಕೆಯನ್ನು ಎದುರು ನೋಡುತ್ತಾ. 1 ಕೊರಿಂಥ 2ನೇ ಅಧ್ಯಾಯ 7ನೇ ವಚನ. 1 ಕೊರಿಂಥ 2ನೇ ಅಧ್ಯಾಯ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ಆ, ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ಆ, ದೇವರ ಜ್ಞಾನವನ್ನೇ ಹೇಳುತ್ತೇವೆ. ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವದೆಂದರೆ ಅದು ಯಾವದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನಿಮಿಷ. ನೇಮಿಸಿ. 1 ನಿಮಿಷ. ಇಂಡಿಯಾ ಉಂಟಾಗಕ್ ಮುಂಚೆ, ಮೌಂಟ್ ಎವರೆಸ್ಟ್ ಉಂಟಾಗಕ್ ಮುಂಚೆ, ಆಸ್ಟ್ರೇಲಿಯಾ ಉಂಟಾಗಕ್ ಮುಂಚೆ, ಅಮೆರಿಕ ಉಂಟಾಗಕ್ ಮುಂಚೆ, ಯಾಕೆ ಸೂರ್ಯ ಉಂಟಾಗಕ್ ಮುಂಚೆ, ಈ ಭೂಮಿ ಉಂಟಾಗಕ್ ಮುಂಚೆ, ಲೋಕೋತ್ಪತ್ತಿಗಿಂತ ಮುಂಚೆ ನಮ್ಮ ಮಹಿಮೆಗಾಗಿ. ಯಾರ ಮಹಿಮೆಗಾಗಿ? ನಮ್ಮ ಮಹಿಮೆ. ಇಷ್ಟಲ್ಲ ನಮ್ಮ ಜೀವನ. ಕಂಬಳಿ ಹುಳ ಹಿಂಗೋಗುತ್ತೆ, ಬುಡದಿಂದ ಕೊನೆಗೆ
ಕೊನೆಗೆ ಆ ಮರದ ಕೊನೆಗೆ ಬರೋ ತನಕ ಒಂದು ದಿನ ಎಲ್ಲ ಅದು ಎತ್ಕೊಂಡ್ಬಿಡುತ್ತೆ. ದೇವರೇ, ಅಷ್ಟರಲ್ಲಿ ಏನಾದರೂ ಒಂದು ಗುಬ್ಬಚ್ಚಿ, ಏನಾದರೂ ಗೋರ್ವಂಕ, ಏನಾದರೂ ಒಂದು ಕಾಗೆ ಬಂದು ಇದನ್ನ ತಗೊಂಡೋದ್ರೆ ಹೊಲ್ಟೋಯ್ತು. ಹಿಂಗೆಲ್ಲ ತೆವಳ್ಕೊಂಡು ಹೋಗುತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ ನಂತರ ಇದಕ್ಕೆ ರೆಕ್ಕೆ ಬರುತ್ತೆ. ಏನಿದು ರೆಕ್ಕೆ ಬರ್ತಾ ಇದ್ದಲ್ಲ ಸೈಡಲ್ಲಿ, ಏನಿದು ಅಂತ ನೋಡಿದ್ರೆ ಆಮೇಲೆ ಆ ರೆಕ್ಕೆ ಇನ್ನೂ ದೊಡ್ಡದಾಗುತ್ತೆ. ದೊಡ್ಡದಾಗ್ತಾ ಹೋದ್ರೆ ಸುಮ್ಮನೆ ಆಟೋಮೆಟಿಕ್ ಆಗಿ ಆಡ್ಸೋಕ್ಕೆ ಅದೇ ಆಡುತ್ತೆ. ಅದೇ ಆಡ್ತಾರೆ, ಸ್ವಲ್ಪ ಮೇಲ್ಗಡೆ ಜಂಪ್ ಆಗುತ್ತೆ. ಇದೇನಿದು ಹೊಸದಾಗೈತೆ, ನನ್ನ ಲೈಫೇ ವಿಚಿತ್ರವಾಗೈತೆ. ಆಮೇಲೆ ಇನ್ನೊಂದು ಸ್ವಲ್ಪ ಜೋರಾಗಿ ಜಂಪ್ ಮಾಡುತ್ತೆ. ಜೋರಾಗಿ ಆಡ್ಸಿದ್ರೆ ಮೇಲ್ಗಡೆ ಹೋಗ್ಬಿಡುತ್ತೆ ಚಿಟ್ಟೆ. ಕಂಬಳಿ ಹುಳ ಚಿಟ್ಟೆ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಚಿಟ್ಟೆ ಆಗಿ ದೊಡ್ಡ ರೆಕ್ಕೆ ತಕೊಂಡು ಇಲ್ಲಿಂದ ಅಲ್ಲಿಗೆ, ಆ ಮರದಿಂದ ಆ ಮರಕ್ಕೆ, ಆ ಮರದಿಂದ ಆ ಮರಕ್ಕೆ. ದೇವರ ಮಕ್ಕಳ ಜೀವನ ಹೀಗೆ ಮಾಡ್ತಾರೆ. என் சொந்த தேசம் பரலோகமே, எப்போது நான் காண்பேன். என் சொந்த தேசம் பரலோகமே, எப்போது நான் காண்பேன். ஏங்குகிறேன் தினமும், நான் ஏங்குகிறேன் தினமும். தானான தனனா தானானா, தானான தனனா தானானா, தானான தனனா தானானா. ಮಗನೇ, ಮಗಳೇ, ಈ ಆಶೀರ್ವಾದಕ್ಕೆ ಆಶ್ಚರ್ಯ ಪಟ್ಬಿಟ್ಟ. ಮುಂದೆ ಇದೆ ಇನ್ನು ಮಹಿಮೆ ಆಶೀರ್ವಾದ. ಈ ಲೋಕ ಉತ್ಪತ್ತಿ ಮಾಡಕ್ಕೆ ಮುಂಚೆನೆ ನಿನಗೆ ಮಹಿಮೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ದೇವರು ತನ್ನನ್ನು ಪ್ರೀತಿಸುವವರೆಲ್ಲರಿಗೋಸ್ಕರ ಸಿದ್ಧ ಮಾಡಿಟ್ಟಿರುವಂತದ್ದನ್ನು, ಕೆಳಗಡೆ ವಚನಗಳು, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲೇ ಇಲ್ಲ. ನಮಗಾದರೂ ದೇವರು ತನ್ನ ಆತ್ಮದ ಮೂಲಕ ಅದನ್ನು ಮೂಲಕ ತಿಳಿಯಪಡಿಸಿದ್ದಾನೆ. ಆಮೆನ್. Hallelujah, amen. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೋಕೋತ್ಪತ್ತಿಗೆ ಮುಂಚೆಯೇ ನಮಗೆ ಮಹಿಮೆ ಸಿದ್ಧಪಡಿಸಿಟ್ಟಿದ್ದಾನೆ. ಅದನ್ನ ನೋಡ್ಬಿಟ್ಟು ಯೇಸು ಸ್ವಾಮಿ ಕೊನೆಗೆ ಶಿಲ್ವೆಗೆ ಹಾಕ್ಬೇಕು, ನಾಳೆ ಸತ್ತೋಗಿ ಹೊರಟೋಗ್ಬಿಡ್ತಾರೆ. ಆಮೇಲೆ ಏನ್ ಮಾಡಬೇಕು ಗೊತ್ತಾಗಲ್ಲ. ಅವಾಗ ಲಾಸ್ಟ್ ನೈಟ್ ಎಲ್ಲ ಕುತ್ಕೊಂಡಿರ್ತಾರೆ. 12 ಎಲ್ಲ ಜನ ಶಿಷ್ಯರೆಲ್ಲ ಕೂತಿರ್ಬೇಕಾದ್ರೆ ಹೇಳ್ತಾರೆ, ನಿಮ್ಮ ಹೃದಯ ಕಳ್ಳವಳ್ಳಗೊಳ್ಳದಿರಲಿ, ಹೆದರದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದೆ ಇದ್ದಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೆ. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಅಲ್ಲಿ ಹೋಗಿ ಬಿಡಾರಗಳನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನ ಕರಕೊಂಡೋಗಿ ನನ್ನ ಬಳಿಯಲ್ಲಿ ಸೇರಿಸಿಕೊಳ್ಳಿ. ಯಾಕೆ? ನಾನಿರುವ ಸ್ಥಳದಲ್ಲಿ ನೀವು ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ಪೂರ್ಣವಾಗಿ ಪರಲೋಕನೇ ನಿಮ್ ಕೈಲಿ ಕೊಡ್ತೀನಿ. ಆಮೆನ್. ಹಲ್ಲೆಲೂಯಾ. 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 1 ಪೇತ್ರ 1ನೇ ಅಧ್ಯಾಯ 9ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 9ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 9ನೇ ವಚನ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸಿರ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಇಂಗ ಪಾರುಂಗೋ, ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ, ಒಂದು ನಿಮಿಷ, ಆತ್ಮರಕ್ಷಣೆ ಹೊಂದೋರಾಗಿ. ಆಮೇಲೆ ಎಲ್ಲರೂ ಈ ಕಡೆ ಪಾರಂಗೋ, ಎಲ್ಲರೂ ಹಿಂದಾಂಡು ಪಾರಂಗೋ. ನೀನೊಬ್ಳೆ ಓದಮ್ಮ. ಹೇಳಲು ಶಕ್ಯವಾದ ಏನು? ಆತ್ಮರಕ್ಷಣೆ ಹೊಂದಿದ ನಂತರ ಹೇಳಲ ಶಕ್ಯವಾದ, ಹೇಳಲಿಕ್ಕೆ ಸಾಧ್ಯ ಇಲ್ದಿರ, ಕಲ್ಪಿಸ್ಲಿಕ್ಕೆ ಸಾಧ್ಯ ಇಲ್ದಿರ, ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ, ಬುಕ್ಕಲ್ಲಿ ಬರೀಲಿಕ್ಕೆ ಆಗ್ದಿರ, ಹೇಳಲ ಶಕ್ಯವಾದ ಪ್ರಭಾವ ಯಾರಿಗೆ? ಹೇಳಲ ಶಕ್ಯವಾದ ಪ್ರಭಾವ ಯಾருக்கு? என் சொந்த தேசம் பரலோகமே, எப்போது நான் காண்பேன். என்
ಪರಿಪೂರ್ಣ ಅನುಗ್ರಹ, ಪರಲೋಕದಲ್ಲಿಯೂ ಪೂರ್ಣ ಅನುಗ್ರಹ. ನಾವೆಲ್ಲ ಇದು ನಿಂತ್ಕೊಳ್ಳೋಣ. ನಾನು ಹೇಳ್ದಾಗ ಹೇಳಿ. ಪರಿಶುದ್ಧನಾದ ದೇವರೇ, ಶುದ್ಧನಾದ ದೇವರೇ, ಪರಿಪೂರ್ಣ ಅನುಗ್ರಹ ಪರಿಪೂರ್ಣ ಅನುಗ್ರಹ ನನಗೆ ಕೊಡಿರಿ. ಪರಿಪೂರ್ಣ ಅನುಗ್ರಹ ಪರಿಪೂರ್ಣ ಅನುಗ್ರಹ ನನಗೆ ಕೊಡಿರಿ. ಪರಿಪೂರ್ಣ ಅನುಗ್ರಹ ಪರಿಪೂರ್ಣ ಅನುಗ್ರಹ ಯೇಸು ಕ್ರಿಸ್ತನ ಮೂಲಕ ನನಗೆ ಅನುಗ್ರಹಿಸಿರಿ. ಆಮೆನ್. 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 ಉಮ್ಮೈ ನಂಬಿ ಬಂದೆ.